ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ. ನಾನು ಶಾಂತಲಾ ಧರ್ಮರಾಜ್. ಇವತ್ತು ನಿಮಗೆಲ್ಲ ಒಂದು ವಿಶೇಷ ಅತಿಥಿಯನ್ನು ಪರಿಚಯ ಮಾಡಿಸೋದಕ್ಕೆ ಹೊರಟಿದ್ದೀನಿ. ನಮ್ಮೆಲ್ರಿಗೂ ಭಾಳ ಖುಷಿ ಕೊಡುವಂತಹ ಒಂದು ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಅಥಣಿಯ ಒಂದು ಏನು ಹೆಮ್ಮೆ ಅಥವಾ ಹಿರಿಮೆ ಅಂತ ನಾವೇನು ಹೇಳ್ತೀವಿ, ಕೊಲ್ಹಾಪುರಿ ಚಪ್ಪಲಿ. ಈ ಒಂದು ಕೊಲ್ಹಾಪುರಿ ಚಪ್ಪಲಿಗೆ ಜಾಗತಿಕ ಮನ್ನಣೆಯನ್ನು ದೊರಕಿಸಿಕೊಟ್ಟಿರುವಂತಹ ಹೆಮ್ಮೆಯ ಕನ್ನಡತಿ KM ವಸುಂಧರ, ಡಾಕ್ಟರ್ KM ವಸುಂಧರ. ಇವರು ಲಿಡ್ಕರ್ ನಿಗಮದ ವ್ಯವಸ್ಥಾಪಕ ನಿರ್ದೇಶಕಿಯಾಗಿದ್ದಾರೆ. ಅವರು ಇವತ್ತು ನೇರವಾಗಿ ಏರ್ಪೋರ್ಟಿಂದ ಇಲ್ಲಿ ಬಂದಿದ್ದಾರೆ ನಮ್ಮ ಆಗ್ರಹದ ಮೇರೆಗೆ, ಒತ್ತಾಯದ ಮೇರೆಗೆ. ಯಾಕೆ ಅಂತ ಹೇಳಿದ್ರೆ, ನಾವು ನಮ್ಮ ಪಾಡ್ಕಾಸ್ಟಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಸತತವಾಗಿ ನಾವು ಈ ಮಿಲಾನ್ ಫ್ಯಾಷನ್ ವೀಕ್ನಲ್ಲಿ ನಮ್ಮ ಒಂದು ಕೊಲ್ಹಾಪುರಿ ಚಪ್ಪಲಿಯನ್ನು ಅವರು ಧರಿಸಿ ಅದಕ್ಕೆ ಒಂದು ಕ್ರೆಡಿಟ್ ಕೊಡದೇನೆ ಅಕ್ರಮವಾಗಿ ಬಳಸಿದ್ರು ಅಂತ ಹೇಳ್ಬಿಟ್ಟೆಲ್ಲ ಆಕ್ರೋಶ ರಾಷ್ಟ್ರಾದ್ಯಂತ ವ್ಯಕ್ತವಾಗಿತ್ತು. ಆ ಸಂಬಂಧ ನಾವೆಲ್ಲ ವರದಿ ಮಾಡಿದ್ವಿ ನಮ್ಮ ಪಾಡ್ಕಾಸ್ಟ್ನಲ್ಲಿ. ಆಗ ತಾವು ವೀಕ್ಷಕರು ನಮ್ಮ ಗಮನ ಸೆಳೆದು ಏನು ಹೇಳಿದ್ರಿ ಅಂದರೆ, ನೀವು ಅಥಣಿ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ, ಬರೀ ಕೊಲ್ಹಾಪುರಿ ಚಪ್ಪಲಿ ಅಂತ ಹೇಳಿದ್ರಿ. ಕೊಲ್ಹಾಪುರಿ ಚಪ್ಪಲಿ ತಯಾರಾಗೋದೇನೆ ಅಥಣಿಯಲ್ಲಿ ಅಂತ ಹೇಳ್ಬಿಟ್ಟು ನೀವು ನಮಗೆ ಏನು ಕಣ್ ತರಿಸಿದ್ರಿ. ಹಾಗಾಗಿ ನಾವು ಅದನ್ನು ಒಪ್ಪಿಕೊಂಡಿದ್ವಿ, ನಾವು ಮಾಡಿದ್ದು ಹೌದು, ತಪ್ಪು, ಇದನ್ನು ನಾವು ಹೇಳಬೇಕಿತ್ತು ಅಂತ ಹೇಳಿ. ಹಾಗಾಗಿ ಅದನ್ನು ನಾವು ತಮ್ಮ ಗಮನಕ್ಕೆ ತಂದಿದ್ವಿ. ಆನಂತರ ಇವತ್ತಿನ ಒಂದು ದಿನದಲ್ಲಿ ಏನು ನಮಗೆ ಬಹಳ ದೊಡ್ಡ ಸುದ್ದಿ ಆಗಿರೋದು ಏನಪ್ಪ, ಪ್ರತಿಯೊಂದು ಪತ್ರಿಕೆ ಸುದ್ದಿ ಮಾಧ್ಯಮದಲ್ಲಿ ಏನು ಇವತ್ತು ಪ್ರಮುಖ ಸುದ್ದಿ ಅಂತ ಹೇಳಿದ್ರೆ, ಇಟಾಲಿಯ ಫ್ಯಾಷನ್ ಕಿಂಗ್ ಅಂತ ಹೇಳ್ತೀವಲ್ಲ ನಾವು, ಯಾವ ಕಂಪನಿ, ಪ್ರಾಡಾ, ಅವರು ನಮ್ಮ ಲಿಡ್ಕರ್ ಹಾಗೂ ಮುಂಬೈನ ಲಿಡ್ಕಾಮ್ ಜೊತೆ ಏನು ಒಪ್ಪಂದ ಮಾಡಿಕೊಂಡು ಅಥಣಿಯ ಈ ಕೊಲ್ಹಾಪುರಿ ಚಪ್ಪಲಿಯನ್ನು ಲಿಮಿಟೆಡ್ ಎಡಿಷನ್ನ ತಯಾರು ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಸೊ ಅದರ ಬಗ್ಗೆ ನಾವು ಮಾತಾಡಲಿದ್ದೀವಿ. ಮೇಡಮ್, ತಾವು ದೊಡ್ಡ ದಿಗ್ವಿಜಯ ಸಾಧಿಸಿ ಬಂದಿದ್ದೀರಿ, ತಮಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಗೆ ಅನ್ಸೋದೇನಪ್ಪ ಅಂತ ಹೇಳಿದ್ರೆ, ಈ ವಚನಕಾರರು ಹೇಳ್ತಾರಲ್ಲ, ಬೆಟ್ಟದ ನಲಿಕಾಯಿ ಸಮುದ್ರದ ಉಪ್ಪು, ಎತ್ತಡಿಂದೆತ್ತ ಸಂಬಂಧವಯ್ಯ ಅಂತ. ಹೇಗೆ ನಮ್ಮ ಅಥಣಿಯ, ಬೆಳಗಾವಿ ಜಿಲ್ಲೆ ಅಥಣಿಯ ಒಂದು ಕುಶಲಕರ್ಮಿಗಳು ತಯಾರಿಸುವಂತಹ ಒಂದು ಪಾದರಕ್ಷೆ ಇಟಾಲಿ ತಲುಪಿದ್ದು ಹೇಗೆ ಮೇಡಮ್? ನಮಸ್ಕಾರ ಮೇಡಮ್. ನಿಮ್ಮ ಚಾನಲ್ಗೆ ನನ್ನನ್ನು ಕರೆದು, ಅದು ಏರ್ಪೋರ್ಟಿಂದ ಡೈರೆಕ್ಟಾಗಿ ಇಲ್ಲೇ ಬರಬೇಕು ಅಂತ ಹೇಳಿ ಕರೆಸ್ಕೊಂಡು ಪ್ರೀತಿಯಿಂದ ನೀವು ಆಗ್ರಹ ಮಾಡಿ ಕರೆಸ್ಕೊಂಡಿದ್ದೀರಾ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ಇದು ನಮ್ಮ ಗಮನಕ್ಕೂ ಬಂದಿದ್ದು ಮಾಧ್ಯಮದ ಮೂಲಕನೇ. ಏಕೆಂದರೆ ನಾನು 2 ವರ್ಷ 3 ತಿಂಗಳಾಯಿತು ಲಿಡ್ಕರ್ MD ಆಗಿ. ನನಗೆ ಗೊತ್ತಿತ್ತು ಇದು ಕೊಲ್ಹಾಪುರಿ ಚಪ್ಪಲ್ಗಳಿಗೆ GI ಟ್ಯಾಗ್ ಇದೆ, ಮತ್ತು ಈ GI ಟ್ಯಾಗು ಸಮಾನಾಂತರವಾಗಿ ಕರ್ನಾಟಕದ ಲಿಡ್ಕರ್ ಮತ್ತು ಮಹಾರಾಷ್ಟ್ರದ ಲಿಡ್ಕಾಮ್ 2 ಸರ್ಕಾರಿ ಸಂಸ್ಥೆಗಳಿಗೆ ಈ GI ಟ್ಯಾಗ್ ಮನ್ನಣೆ ಇದೆ. ಜೊತೆಗೆ ಕೆಲವೊಂದು ಆರ್ಟಿಸನ್ಸ್ಗೂ, ಇದು ಚರ್ಮಕುಶಲಕರ್ಮಿಗಳಿಗೂ GI ಟ್ಯಾಗ್ ಮನ್ನಣೆ ಇದೆ. ಇಲ್ಲಿ ಇದ್ರ ಬಗ್ಗೆ ನಮಗೆ ಗೊತ್ತಿತ್ತು, ಆ್ಯಸ್ ಎ MD ನನಗೆ ಆ ಮಾಹಿತಿ ಇತ್ತು. ಆದರೆ ಯಾವಾಗ ಈ ಇಟಾಲಿಯ ಪ್ರಾಡಾ ಅನ್ನುವಂಥ ಒಂದು ಲಕ್ಸುರಿಯಸ್ ಬ್ರ್ಯಾಂಡು, ಬಹುರಾಷ್ಟ್ರೀಯ ಒಂದು ಏನಂತಾರೆ ಜನಪ್ರಿಯವಾದ ಒಂದು ಕಂಪನಿ, ಇದನ್ನ ತಗೊಂಡು ಹೋಗ್ಬಿಟ್ಟು 1,20,000 ರೂಪಾಯಿಗಳಿಗೆ ಇದು ಸಮ್ಮರ್ ಮೆನ್ಸ್ ವೇ ಕಲೆಕ್ಷನ್ ಅಂತ ಹೇಳಿ ಅವರು ಫ್ಯಾಷನ್ ಶೋ ಮಾಡಿದಾಗ ಅದರದ್ದು ಅಂದಾಜು ಬೆಲೆ ಅಷ್ಟು ಬರುತ್ತೆ ಅಂತ ಹೇಳಿ ಒಂದು ವರದಿ ಬಂತು. ಅದು ಸರಿ ಸೂಕ್ತವಾದದ್ದಲ್ಲ. ಈಗ ಸತ್ಯ ಏನು ಅಂತ ನಾನು ನಿಮಗೆ ಬಿಡಿಸಿ ಹೇಳ್ತೀನಿ. ಅದು ವರದಿ ಬಂದಾಗ ನಮಗೆ ಅದರದ್ದು ಆಶ್ಚರ್ಯ ಅನ್ನಿಸ್ತು. ಯಾಕೆಂದ್ರೆ ನಮ್ಮಲ್ಲಿ ಪ್ರತಿ ಮನೆಯಲ್ಲೂ ಮಾಡ್ತಾರೆ. ಇದು ಮುಖ್ಯವಾಗಿ ಕರ್ನಾಟಕದಲ್ಲಿ 4 ಜಿಲ್ಲೆಗಳಲ್ಲಿ ಕೊಲ್ಹಾಪುರಿ ಚಪ್ಪಲಿ ತಯಾರಾಗುತ್ತೆ. ಅಥಣಿ ಒಂದು ತಾಲೂಕು, ಬೆಳಗಾವಿ ಜಿಲ್ಲೆಯ ಒಂದು ತಾಲೂಕು. ಅದನ್ನು ಬಿಟ್ಟರೆ ನಿಪ್ಪಾಣಿ, ಮಧುಬಾವಿ, ಅಥಣಿ ಮತ್ತು ಬಾಗಲಕೋಟೆಯ ಕೆಲವೊಂದು ಭಾಗಗಳಲ್ಲಿ, ಧಾರವಾಡ, ಹುಬ್ಬಳ್ಳಿಯ ಕೆಲವು ಭಾಗಗಳಲ್ಲಿ ಈ ಕೊಲ್ಹಾಪುರಿ ಚಪ್ಪಲಿಯನ್ನ ವ್ಯಾಪಕವಾಗಿ ತಯಾರಿಸ್ತಾರೆ. ಅದು ಅಲ್ಲಿ ಹೆರಿಟೇಜ್, ಅದು ಅವರಿಗೆ ವಂಶಪಾರಂಪರ್ಯವಾಗಿ ಬಂದಿರುವಂಥದ್ದು. ಅವ್ರೇನ್ ಮಾಡ್ತಾರೆ, ಅಲ್ಲಿ ಪ್ರತಿ ಮನೆಗಳಲ್ಲೂ ಇದು ನಡೆಯುತ್ತೆ, ತಯಾರಿ ನಡೆಯುತ್ತೆ. ನಾನು ಆ ಮನೆಗಳನ್ನೆಲ್ಲ ನಾನು ಭೇಟಿಯಾಗಿದ್ದೀನಿ, ಆ ಚರ್ಮಕುಶಲಕರ್ಮಿಗಳ ಜೊತೆ ಮಾತಾಡಿದ್ದೀನಿ. ಮತ್ತೆ ನಮ್ಮಲ್ಲಿ ಲಿಡ್ಕರ್ನಿಂದ ಒಟ್ಟು 16 ಔಟ್ಲೆಟ್ಗಳಿದ್ದಾವೆ. ಈಗ ಕಾಮರ್ಸ್ ಅಲ್ಲೂ ಇದೀವಿ ನಾವು. ಮತ್ತು ಈಗ ಇನ್ನೇನು ಸ್ವಲ್ಪ ಸಮಯದಲ್ಲಿ ನಾವು ಅಮೆಝಾನ್, ಫ್ಲಿಪ್ಕಾರ್ಟ್ ಥರ ಆ ಒಂದು ವೇದಿಕೆಗೂ ಬರ್ತಾ ಇದ್ವಿ.
ಬಹಳ ಒಳ್ಳೆಯ ಅಪ್ಡೇಟ್ ಆಗ್ತಾ ಇದೀವಿ ನಾವು, ಕಾಲಕ್ಕೆ ತಕ್ಕಂಗೆ ಹೆಜ್ಜೆ ಹಾಕ್ತಾ ಇದೀವಿ. ಯಾಕಂದ್ರೆ ನಿಮ್ಗೆ ಮಾರ್ಕೆಟಿಂಗ್ ಅಂತ ಅಂದ ತಕ್ಷಣ ನಾವು ಇರುವ ಸಾಧ್ಯತೆಗಳನ್ನೆಲ್ಲ ಬಳಸ್ಕೋಬೇಕಾಗತ್ತೆ. ನಮಗೆ ಎಲ್ಲಿ ಹೆಚ್ಚು ಪ್ರಚಾರ ಸಿಗುತ್ತೆ ಮತ್ತೆ ಎಲ್ಲಿ ಮಾರ್ಕೆಟಿಂಗ್ ಆಗುತ್ತೆ ಅಲ್ಲಿಗೆ ಹೋಗ್ಬೇಕು. ಯಾಕಂದ್ರೆ ಬಹಳಷ್ಟು ಜನ ಈಗ ಮನೆಯಿಂದ ಹೊರಗಡೆನೆ ಬರೋದಿಲ್ಲ, ಕೂತ್ ಕಡೆನೇ ಅವರು ಆರ್ಡರ್ ಮಾಡ್ತಾರೆ, ತರಿಸ್ಕೊಳ್ತಾರೆ. ಹಾಗಾಗಿ ನಾವು ಈಗ ಇ-ಕಾಮರ್ಸ್ ವೇದಿಕೆಗೆ ಹೋಗಿ ಕಾಲಿಡ್ತಾ ಇದ್ದೀವಿ. ಒಳ್ಳೆಯದು. ನಮ್ದೇ ಇದೆ, ನಮ್ಮ ವೆಬ್ಸೈಟ್ ನಲ್ಲೇನೆ ನಮ್ದೇ ಒಂದು ಸಪರೇಟ್ ಇ-ಕಾಮರ್ಸ್ ವೇದಿಕೆ ಇದೆ, shop.lidkar.com ಅಂತ ಹೇಳಿ. ಸೊ ಅದ್ರ ಮೂಲಕನೂ ನೀವು ಲಿಡ್ಕರ್ನ ಉತ್ಪನ್ನಗಳನ್ನ ಖರೀದಿಸಬಹುದು. ಜೊತೆಗೆ ಈಗ ಅಮೆಝಾನ್, ಫ್ಲಿಪ್ಕಾರ್ಟ್ ತರ, ಮೀಶೋ ಈ ರೀತಿ ಇತ್ಯಾದಿ ಆನ್ಲೈನ್ ವೇದಿಕೆಗೂ ನಾವು ಕಾಲಿಡ್ತಾ ಇದ್ದೀವಿ. ಅದು ಮಾತುಕತೆ ಟೆಂಡರ್ ಆಗಿದೆ, ಅದು ಇನ್ನೇನು ಆರ್ಡರ್ ಪ್ಲೇಸ್ ಮಾಡಬೇಕು. ಈಗ ಈ ಒಂದು ಇದರಲ್ಲಿ ನಮ್ಮ ಎಲ್ಲ ಔಟ್ಲೆಟ್ಗಳಲ್ಲಿ ಸಿಗುವಂತಹ ಕೊಲ್ಲಾಪುರಿ ಚಪ್ಪಲಿಯನ್ನ ಪ್ರಾಡಾ ಕಂಪನಿ ಹೇಗೆ ಅದು ತನ್ನದು ಅಂತ ಹೇಳ್ಕೊಳ್ತಾ ಇದೆ ಅಂತ ಹೇಳಿ ನಮಗೆ ಅದು ಪ್ರಶ್ನೆ ಬಂತು. ಯಾಕೆಂದ್ರೆ ಮಾಧ್ಯಮದ ವರದಿಯನ್ನೇ ನಾನು ತಗೊಂಡಿದ್ದು, ನನಗೆ ಮಾಧ್ಯಮದ ಮೂಲಕನೇ ಗೊತ್ತಾಗಿದ್ದು ಈ ರೀತಿ ಅಂತ ಹೇಳಿ. ತಕ್ಷಣ ನಮ್ಮ ಲೀಗಲ್ ಟೀಮ್ ಅವ್ರ ಜೊತೆ ಮಾತಾಡಿದೆ. ನಮಗೆ ಅತ್ಯಂತ ಒಳ್ಳೆಯ ಒಬ್ಬ ಲೀಗಲ್ ಅಡ್ವೈಸರ್ ಇದ್ದಾರೆ, ಕಾನೂನು ಸಲಹೆಗಾರರು, ಶ್ರೀ ಗೋಪಾಲ್ ಸರ್ ಅಂತ ಹೇಳಿ. ಅವರು ನಿವೃತ್ತ ಜಿಲ್ಲಾ ಸತ್ರ ನ್ಯಾಯಾಧೀಶರು. ನಾನು ಅವ್ರ ಹತ್ರ ಮಾತಾಡಿದೆ, ಸರ್ ಈ ರೀತಿ ಇದೆ, ಇದು ನಾವು GI ಟ್ಯಾಗ್ ಹೋಲ್ಡರ್ ಇದ್ದೀವಿ ಅಂದ್ಬಿಟ್ಟು ಎಲ್ಲ ದಾಖಲೆಗಳನ್ನು ನಾನು ಅವ್ರ ಜೊತೆ ಹಂಚಿಕೊಂಡೆ. ಅವ್ರ ಜೊತೆ ಮಾತಾಡಿದಾಗ ಅವರು ಅದ್ಭುತವಾದಂಥ ಒಂದು ನೋಟ್ ಮಾಡಿಕೊಟ್ರು, ಅಂದರೆ ಲೀಗಲ್ ನೋಟ್ ಹಿಂಗೆ ಇದು ಮಾಡ್ಬೇಕಂತ ಹೇಳಿ. ಅವರು ಮತ್ತೆ ಅವರ ಮಗಳು ಸಹನಾ ಅಂತ ಇದ್ದಾರೆ, ಅವರು ಅಡ್ವೊಕೇಟ್ ಇದ್ದಾರೆ. ಸೊ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಯಾವ್ಯಾವುದು ಪಾಯಿಂಟ್ ಬರಬೇಕು ಅಂತೆಲ್ಲ ಹೇಳಿ, ಏಕೆಂದರೆ GI ಟ್ಯಾಗ್ ವೈಲೇಷನ್ ಆದರೆ ಏನಾಗುತ್ತೆ ಅಂತೆಲ್ಲ ಚರ್ಚೆ ಮಾಡಿದ್ಮೇಲೆ ಒಂದು ಒಳ್ಳೆ ನೋಟ್ ರೆಡಿ ಮಾಡಿ, ಲೀಗಲ್ ನೋಟಿಸ್ ರೆಡಿ ಮಾಡಿ, ಪ್ರಾಡದ್ದು ನಮ್ಮ ಹತ್ರ ಮಾಹಿತಿ ಇಲ್ಲ, ವೆಬ್ಸೈಟಲ್ಲಿ ಏನು ಸಿಗೋದಿಲ್ಲ, ಈಗ ಪ್ರತಿಯೊಂದು ದೊರಕುತ್ತೆ. ಸೊ ನಾವು ವೆಬ್ಸೈಟ್ನಲ್ಲಿ ಪ್ರಾಡಾ ಸಂಬಂಧಪಟ್ಟಂಥ ಎಲ್ಲ ಪ್ರಮುಖ ವ್ಯಕ್ತಿಗಳಿಗೆ ಅವ್ರದ್ದು ಇಮೇಲ್ಗಳಿಗೆ ಎಲ್ಲ ಕಡೆನೂ ಪರ್ಟಿಕ್ಯುಲರ್ ಆಗಿ ಇವರು ಅಂತ ನಮಗೆ ಗೊತ್ತಿಲ್ಲ, ಯಾವ್ಯಾವ್ದು ಪ್ರಾಡಾ ರಿಲೇಟೆಡ್ ಇದೆ ಎಲ್ಲ ಇಮೇಲ್ಗಳಿಗೂ ಆ ನೋಟಿಸ್ನ ಸರ್ವ್ ಮಾಡಿಬಿಟ್ಟೆ. ಮತ್ತೆ ಅವ್ರದ್ದು ಕಂಪನಿದು ಅಡ್ರೆಸ್ ತಗೊಂಡು, ಇಟಾಲಿ ಅಡ್ರೆಸ್ ತಗೊಂಡು ಮೇಲ್ ಅಂಚೆ ಮೂಲಕನೂ ನಾನು ಅವ್ರಿಗೆ ನೋಟಿಸ್ ಸರ್ವ್ ಮಾಡಿದೆ. ಸೊ ಯಾವಾಗ ಅವ್ರಿಗೆ ನೋಟಿಸ್ ಸರ್ವ್ ಆಯಿತು ಆವಾಗ ಅವರು, ಅಂದರೆ ಸರ್ಕಾರದಿಂದ ಹೋಗಿರೋದು, ಇದು ಕರ್ನಾಟಕ ಸರ್ಕಾರ, ಲಿಡ್ಕರ್ ಅಂತಂದರೆ ಇದು ಕರ್ನಾಟಕ ಸರ್ಕಾರದ ಒಂದು ಸಂಸ್ಥೆ, ಸರ್ಕಾರಿ ಸಂಸ್ಥೆ. ಸೊ ಸರ್ಕಾರದಿಂದ ಹೋಗಿದೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ಅರಿವಾಯಿತು. ಮತ್ತು ಅವರು ಹೇಳಿದ್ರು, ಇಲ್ಲ ನಾವು ಕೊಲಾಬ್ರೇಷನ್ ಮಾಡ್ತೀವಿ, ಮತ್ತು ಇನ್ಸ್ಪೈರ್ಡ್ ಬೈ ಕೊಲ್ಲಾಪುರ ಇದು ಅಂತಲೇ ಅವರು ಬಂದರು, ಒಪ್ಪಂದಕ್ಕೆ ಬಂದರು. ಆ ಮಧ್ಯದಲ್ಲಿ ನಾನು ನಮ್ಮ ಮಹಾರಾಷ್ಟ್ರದ ಲಿಡ್ಕಾಮ್ MD ಅವರು ಇದ್ದಾರೆ, ಪ್ರೇರಣಾ ಮೇಡಮ್ ಅಂತ ಹೇಳಿ. ಸೊ ಅವರ ಸೀನಿಯರ್ IAS ಆಫೀಸರು, ಅವರು ಲಿಡ್ಕಾಮ್ಗೆ MD ಆಗಿದ್ದಾರೆ. ಸೊ ಅವ್ರ ಜೊತೆನೂ ನಾವು ಮಾತಾಡಿಕೊಂಡು ಈ ರೀತಿ ನಾವಿಬ್ಬರು GI ಟ್ಯಾಗ್ ಸಹಭಾಗಿತ್ವ ಹೊಂದಿದ್ದೀವಿ ಕೊಲ್ಲಾಪುರಿ ಚಪ್ಪಲಿಗೆ, ನಾವು ಇದ್ರ ಬಗ್ಗೆ ಇಟಲಿ ಪ್ರಾಡಾ ಕಂಪನಿ ಜೊತೆ ನಾವು ಒಡಂಬಡಿಕೆ ಮಾಡಿಕೊಳ್ಳೋಣ ಅಥವಾ ಹೋರಾಡೋಣ, ಕಾನೂನು ಹೋರಾಟ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ವಿ. ಅವರು ಸ್ಮೂತಾಗಿ ಬಂದರು. ಇಟಲಿ ಪ್ರಾಡಾ ಕಂಪನಿಯವರು ಭಾಳ ಒಂದು ರೀತಿ ವಿಶ್ವಾಸದಲ್ಲಿ ಸ್ನೇಹಪೂರ್ಣವಾಗಿ, ಇಲ್ಲ ನಾವು ಇದು ಇನ್ಸ್ಪಿರೇಷನು ಕೊಲ್ಲಾಪುರದಿಂದನೇ ಚಪ್ಪಲಿಯಿಂದನೇ ಮಾಡ್ಕೊಂಡಿರೋದು, ಬರ್ತೀವಿ ಅಂತ ಹೇಳಿ ಅವರು ನಮ್ಮ ಜೊತೆ ಕೊಲಾಬ್ರೇಟ್ ಮಾಡಿಕೊಂಡ್ರು. ಇನ್ನೊಂದು ಏನಂತಂದ್ರೆ, ಇದು ಕೊಲ್ಲಾಪುರ ಅಂತ ಯಾಕೆ ಅದ್ರದ್ದು ಹೆಸರಿದೆ ಅಂತ ಹೇಳಿ ನಾನು ಈಗ ಕೇಳಕ್ ಹೊರಡ್ತಿದ್ದೆ, ತಯಾರಾಗದ್ ಕರ್ನಾಟಕದಲ್ಲಿ, ಹೆಸರು ಮಾತ್ರ ಕೊಲ್ಲಾಪುರ, ಹೀಗಾದ್ರೆ ಹಾಗೆ ಅಂತ. ನಿಮ್ಗೆ ಗೊತ್ತಿರ್ಲಿ, ನೀವು ಫಸ್ಟ್ ಇದನ್ನ ಗಮನ ಹರಿಸಿ ಇದ್ರ ಬಗ್ಗೆ ಫಸ್ಟ್ ನೋಟಿಸ್ ಸರ್ವ್ ಮಾಡಿರೋರು ನೀವು. ಇದು ನಮಗ್ ಕೆಲವರಿಗೆ ಗೊತ್ತು, ಆದ್ರೆ ಬೇರೆ ಎಲ್ರು ಅನ್ಕೊಂಡಿರೋದು ಮುಂಬೈ ಸರ್ಕಾರ ಇದನ್ನ ಜಾರಿಗೊಳಿಸ್ತು, ನೋಟಿಸ್ನ ಜಾರಿ ಮಾಡ್ತು, ಹಾಗಾಗಿ ಅವ್ರು ಓಡ್ಕೊಂಡ್ ಬಂದ್ರು ಅಂತ. ವಾಸ್ತವದಲ್ಲಿ ಇಟ್ ವಾಸ್ MD ಲಿಡ್ಕರ್ ಡಾಕ್ಟರ್ KM ವಸುಂಧರಾ ಅವರೇನು ಅವ್ರ ಮೂಲಕ ಏನು ಜಾರಿ ಆಯಿತು ನೋಟಿಸ್ಸು, ಆ ಒಂದು ಪ್ರಕಾರವಾಗಿ ಅವರು ನಮ್ಮ ಬಳಿಗೆ ಬಂದ್ರು ಮಾತಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅಂತ. ಸೊ ತಾವಿವಾಗ ಕೊಲ್ಲಾಪುರಿ ಚಪ್ಪಲಿ ಅಂತ ಯಾಕೆ ನಾವು ಕರಿತೀವಿ ಅಥಣಿಯಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ತಯಾರಾಗೋ ಪಾದರಕ್ಷೆಗಳಿಗೆ ಅಂತ? ನಿಮಗೆ ಗೊತ್ತಿರಬೇಕು, ನಮ್ಮಲ್ಲಿ ಮೊದಲೆಲ್ಲ ಈಗ ರಾಜ್ಯದ ಕಲ್ಪನೆ ಇರಲಿಲ್ಲ. ಭಾರತ ಅನ್ನೋದನ್ನೇ ಒಂದು ರಾಷ್ಟ್ರವಾಗಿ ನಿರ್ಮಾಣ ಆಗಿದ್ದು 1947ರಿಂದ. ಅದಕ್ಕೆ ಮುಂಚೆ ಇಲ್ಲಿ ಬೇರೆ ಬೇರೆ ಪ್ರಾಂತೀಯ ಆಳ್ವಿಕೆಗಳಿತ್ತು. ಸೊ ಬೇರೆ ಬೇರೆ ಪ್ರಾಂತ್ಯದ ಆಳ್ವಿಕೆಯಲ್ಲಿದ್ದಾಗ ಕೊಲ್ಲಾಪುರ ಅನ್ನೋದು ಒಂದು ಪ್ರಾಂತ್ಯ. ಸೊ ಆ ಪ್ರಾಂತ್ಯಕ್ಕೆ ಸೇರಿದಂಥದ್ದು ಇದೆಲ್ಲ ಭಾಗಗಳಾಗಿದ್ವು. ಅಥಣಿ ಇರಬಹುದು, ಮಧುಬಾವಿ ಇರಬಹುದು, ನಿಪ್ಪಾಣಿ ಇರಬಹುದು, ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯ ಬಹುತೇಕ ಭಾಗಗಳು ಆ ರೀಜನ್ಗೆ ಒಳಪಟ್ಟಿದ್ದಂಥವು ಪ್ರಾಂತ್ಯ ಪ್ರದೇಶಗಳು. ಆಮೇಲೆ ರಾಜ್ಯ ರಚನೆ ಆದಾಗ ಅದು ನಮ್ಮ ಕರ್ನಾಟಕಕ್ಕೆ ಸೇರಿತು. ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರಿ ಉಳಿತು. ಆದ್ರೆ ಕೊಲ್ಲಾಪುರದಲ್ಲಿರುವಂತಹ ಮಹಾಲಕ್ಷ್ಮಿ ದೇವಾಲಯ ಏನು ಪ್ರಸಿದ್ಧವಾಗಿದೆ, ಅದು ನಮ್ಮ
ರಾಷ್ಟ್ರಕೂಟರ ಒಂದು ಹೌದು. ಶೈಲಿಯಿಂದ ಕಟ್ಟಿರುವಂತದ್ದು ನಾನು ಆ ದೇವಸ್ಥಾನ ನೋಡಿದ್ದೀನಿ. ಸೊ ಅಂದ್ರೆ ನಮ್ಮ ರಾಜ್ಯದ ವಿಸ್ತಾರ ಅಲ್ಲಿವರೆಗೂ ಇತ್ತು. ನಮ್ಮ ಭಾಷೆ ಅಲ್ಲಿದೆ, ಆಮೇಲೆ ನಮ್ಮ ವಾಸ್ತುಶಿಲ್ಪ ಅಲ್ಲಿದೆ, ನಮ್ಮ ಎಲ್ಲ ಅಲ್ಲಿ ಹರಿದು ಹಂಚೋಗಿದೆ. ಎಲ್ಲೋರಾನು ಅಷ್ಟೇ ಅಲ್ವಾ? ಖಂಡಿತ. ಎಲ್ಲೋರ ಗುಹಾಲಂತರ ದೇವಾಲಯ ಇವೆಲ್ಲಾನು. ಸೊ ಅಂದ್ರೆ ಕರ್ನಾಟಕದ ಸಾಂಸ್ಕೃತಿಕ ಶ್ರೀಮಂತಿಕೆ ಪರಂಪರೆ ಎಲ್ಲ ಹಿಂಗೆ ವಿಭಿನ್ನವಾಗಿ ಹರಡಿಕೊಂಡಿದೆ ಬಹಳ ವಿಸ್ತಾರವಾದ ಪ್ರಾಂತ್ಯದಲ್ಲಿ. ಅದು ಕೊಲ್ಲಾಪುರ ಅನ್ನೋದು ಆ ಸಂದರ್ಭದಲ್ಲಿ ಒಂದು ಬಿಸ್ನೆಸ್ ಸೆಂಟರ್. ಅದು ಅಂದ್ರೆ ಈಗ ನಾವು ಒಂದೊಂದು ಮಾರುಕಟ್ಟೆ ಏರಿಯಾಗಳು ಅಂತ ಕರಿತೀವಲ್ವಾ, ಆ ರೀತಿ ಅದೊಂದು ಪ್ರಸಿದ್ಧವಾದ ಬಿಸ್ನೆಸ್ ಸೆಂಟರ್. ಇವಾಗ ಯಾರಿಗಾದ್ರೂ ಏನಾದ್ರು ಕೇಳಿದ್ರೆ ಎಲ್ಲಿ ಹೋಗ್ತಿದ್ದೀರಾ ಅಂತಂದ್ರೆ ನಾನು ಯಾವುದೋ ಒಂದು ಶನಿವಾರ ಸಂತೆಗೆ ಹೋಗ್ತೀನಿ ಅಂದ್ರೆ ಅದು ಶನಿವಾರ ಸಂತೆ ಅಂತಾನೆ ಪ್ರಸಿದ್ಧ ಆಗ್ಬಿಡುತ್ತೆ. ಅಥವಾ ನಾನು ಇನ್ನೆಲ್ಗೋ ಹೋಗ್ತಿದ್ದೀನಿ ಅಂದ್ರೆ ಅದು ಆ ಜಾತ್ರೆ ಅಂತಾನೆ ಪ್ರಸಿದ್ಧ ಆಗತ್ತಲ್ಲ. ಆ ರೀತಿ ನೀವು ಎಲ್ಲಿಗೆ ತಗೊಂಡು ಹೋಗ್ತಿದ್ದೀರಾ ನಿಮ್ಮ ವಸ್ತುಗಳನ್ನ, ಅಥವಾ ನೀವು ಮಾಡಿರೋದನ್ನ ಎಲ್ಲಿಗೆ ಹೋಗ್ತಿದ್ದೀರಾ ಅಂದ್ರೆ ಕೊಲ್ಲಾಪುರ ಮಾರ್ಕೆಟ್ಗೆ ತಗೊಂಡು ಹೋಗ್ತಿದ್ದೀವಿ ಅಂತ ಹೇಳಿ ಶುರು ಆಗ್ತಿತ್ತು. ಅಂದ್ರೆ ಆ ಒಂದು ಪ್ರದೇಶದಿಂದ ಐಡೆಂಟಿಟಿ ಅಂತ ಹೇಳಿದ್ರೆ ಈ ಎಲ್ಲಾ ತಾಲೂಕಾ ಪ್ರದೇಶಗಳಿಗೆ ಮುಖ್ಯ ವ್ಯಾಪಾರಿ ಕೇಂದ್ರ ಆಗಿದ್ದು ಕೊಲ್ಹಾಪುರ. ಹಾಗಾಗಿ ಇವರೆಲ್ಲ ಕುಶಲಕರ್ಮಿಗಳು ತಾವು ತಯಾರಿಸಿದ ಪಾದರಕ್ಷೆಗಳನ್ನ ತಗೊಂಡೋಗಿ ಕೊಲ್ಲಾಪುರದಲ್ಲಿ ಮಾರಾಟ ಮಾಡ್ತಾ ಇದ್ರು. ಹಾಗಾಗಿ ಅದಕ್ಕೆ ಕೊಲ್ಲಾಪುರದಲ್ಲಿ ಮಾರಾಟ ಆಗ್ತಿದ್ರಿಂದ ಅದಕ್ಕೆ ಕೊಲ್ಲಾಪುರಿ ಚಪ್ಪಲಿ ಅಂತ. ಸೊ ಎಲ್ಲಿಂದ ಏನಾದ್ರು ತಂದ್ರಿ ಅಂತ ಹೇಳಿದ್ರೆ ಕೊಲ್ಲಾಪುರದಿಂದ ತಂದ್ವಿ, ಕೊಲ್ಲಾಪುರಕ್ಕೆ ತಗೊಂಡು ಹೋಗ್ತಿದೀವಿ ಅಂತ ಹೇಳಿ ಅದು ಮಾರುಕಟ್ಟೆ ಪ್ರದೇಶ. ಹಾಗಾಗಿ ಅದು ಆ ಒಂದು ವಿಶೇಷವಾದ ವಿನ್ಯಾಸಕ್ಕೆ ಅದೇ ಹೆಸರು ಬಂದ್ಬಿಡ್ತು, ಕೊಲ್ಲಾಪುರಿ ಚಪ್ಪಲ್ ಅಂತ ಹೇಳಿ. ಈಗ ನಾವು ನಂಜನಗೂಡು ರಸಬಾಳೆ, ಚನ್ನಪಟ್ಟಣದ ಗೊಂಬೆ ಅಂತ ಹೇಗೆ ಹೇಳ್ತೀವಿ, ಕಿನ್ನಾಳದ ಗೊಂಬೆ ಅಂತ ಎಲ್ಲ ಹೇಗೆ ಕರಿತೀವಲ್ಲ, ಆ ರೀತಿ ಕೊಲ್ಲಾಪುರ ಅನ್ನೋದೇ ಒಂದು ಬ್ರ್ಯಾಂಡ್ ಆಗ್ಬಿಡ್ತು. ಆದ್ರೆ ಹೆಚ್ಚು ಚರ್ಮ ಕುಶಲಕರ್ಮಿಗಳು ಈ ಕೊಲ್ಲಾಪುರ ಚಪ್ಪಲಿ ಮಾಡೋರು ನಮ್ಮ ಕರ್ನಾಟಕದ ಭಾಗದಲ್ಲೇ ಹೆಚ್ಚಿರೋದು. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ರಿಜಿಸ್ಟರ್ಡ್ ಇದಾರಲ್ಲ, ಒಟ್ಟು ಎಷ್ಟು ಜನ ಇದಾರ ಮೇಡಮ್? ಇದು ನಾವೇನು ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ಸರ್ವೆ ಪ್ರಕಾರ ಆರ್ಟಿಸಾನ್ಸ್ ನಮ್ಮಲ್ಲಿ 50,000 ಕುಟುಂಬಗಳಿದಾವೆ. ಅಂದ್ರೆ ಎಲ್ಲ ರೀತಿ, ಬರೀ ಕೊಲ್ಲಾಪುರಿ ಚಪ್ಪಲ್ ಮಾಡೋರಲ್ಲ, ಚರ್ಮ ಕುಶಲಕರ್ಮಿಗಳು ಲೆದರ್ ಇದರಲ್ಲಿ ಚಟುವಟಿಕೆನಲ್ಲಿ ತೊಡ್ಕೊಂಡಿರೋರು, ಅದರಿಂದ ಪಾದರಕ್ಷೆಗಳನ್ನ ಮಾಡೋರು ಅಷ್ಟು ಜನ ಇದೆ ಫ್ಯಾಮಿಲಿ. ಬಟ್ ಈಗ ಕ್ರಮೇಣವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹಂಚೋಗ್ತಾ ಇದ್ದಾರೆ. ಆದ್ರೆ ಕೊಲ್ಲಾಪುರಿಗೆ ರಿಜಿಸ್ಟರ್ಡ್ ಕೊಲ್ಲಾಪುರಿ ಇರುವಂತವ್ರೇನೆ ನಮ್ಮ ವಿಶ್ವಕರ್ಮ ಯೋಜನೆ ಅಡಿನಲ್ಲಿ ಮತ್ತೆ ನಮ್ಮ GI ಟ್ಯಾಗ್ ಇದೆಲ್ಲ ಸೇರಿದ್ರೆ ನಮಗೆ ಒಟ್ಟಾರೆ ಅಂದಾಜು ಒಂದು 1,500 ಇಂದ 2,000 ಜನ ಕೊಲ್ಲಾಪುರಿನಲ್ಲಿ ಎಕ್ಸ್ಪರ್ಟ್ಸ್ ಇರುವಂತವ್ರು ಇದ್ದಾರೆ. ನಿಜವಾಗ್ಲೂ ನಮ್ಮ ರಾಜ್ಯದ ಹೆಮ್ಮೆ ಈ ಕುಶಲಕರ್ಮಿಗಳು. ಮಹಾರಾಷ್ಟ್ರ ರಾಜ್ಯಕ್ಕೆ ಹೋಲಿಸಿದ್ರೆ ನಮ್ಮ ಕರ್ನಾಟಕದ ಕುಶಲಕರ್ಮಿಗಳೇ ಹೆಚ್ಚು ಕೊಲ್ಲಾಪುರಿ ಚಪ್ಪಲ್ ಮಾಡೋರು. ಇವರು ಇವಾಗ ಏನು ಪ್ರಾಡಾದವರು ಆಯ್ತು ಅಂತ ಹೇಳ್ಬಿಟ್ಟು ಬಂದು ಈಗ ಮುಂಬೈ ಇಟಲಿ ಕಾನ್ಸುಲೇಟ್ ಕಚೇರಿಯಲ್ಲಿ ಏನು ತಮ್ಮೊಂದಿಗೆ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ, ಅದರ ಒಂದು ಡೀಟೇಲ್ಸ್ ತಿಳಿಸಿ ಮೇಡಮ್. ಮೇಡಮ್, ನಾವು ಯಾವಾಗ ನೋಟಿಸ್ ಎಲ್ಲ ಸರ್ವ್ ಆಗಿ ಅವ್ರು ನಮ್ಮ ಜೊತೆ ಒಪ್ಪಂದ ಮಾತುಕತೆಗೆ ಬಂದ್ರಲ್ವಾ, ಆಗ ನಾವು ಬಹಳಷ್ಟು ಸುತ್ತಿನ ಮಾತುಕತೆಗಳನ್ನ ನಡೆಸಿದ್ವಿ ಇಲ್ಲಿ. ಯಾಕಂದ್ರೆ ಇದು ಮುಖ್ಯವಾಗಿ ಇದರ ಕ್ರೆಡಿಟ್ ಎಲ್ಲ ನಮಗೆ ಹೋಗ್ಬೇಕು. ನಮಗೆ ಅಂತಂದ್ರೆ ನಮ್ಮ ಆರ್ಟಿಸಾನ್ಸ್ಗಳಿಗೆ. ಸೊ ಕರ್ನಾಟಕದ ಆರ್ಟಿಸಾನ್ಸ್ ಇರಬಹುದು, ಮಹಾರಾಷ್ಟ್ರದ ಆರ್ಟಿಸಾನ್ಸ್ ಇರ್ಬೋದು, ಅವರೆಲ್ಲ ಭಾರತೀಯರು. ಸೊ ನಮ್ಮವರು ಈ ಕ್ರೆಡಿಟು ಪ್ರಾಡಾ ಕಂಪನಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಆರ್ಟಿಸನ್ಸ್ನ ಅವರು ಗೌರವಿಸಬೇಕು, ರೆಕಗ್ನೈಸ್ ಮಾಡಬೇಕು, ಅವರಿಗೆ ಜಾಗತಿಕ ಮನ್ನಣೆ ಸಿಗಬೇಕು ಅನ್ನೋದು ನಮ್ಮ ಪ್ರಮುಖವಾದ ಉದ್ದೇಶ ಆಗಿತ್ತು. ಹಾಗಾಗಿ ನಾವು ಅವ್ರಿಗೆ ಅದನ್ನೇ ಡಿಮ್ಯಾಂಡ್ ಮಾಡಿದ್ದು, ನೀವು ಇನ್ಸ್ಪೈರ್ಡ್ ಬೈ ಕೊಲ್ಲಾಪುರಿ ಅಂತಾನೆ ಮಾಡಬೇಕು. ಕೊಲ್ಲಾಪುರಿ ಚಪ್ಪಲ್ಲು ಇನ್ಸ್ಪೈರ್ಡ್ ಬೈ ಇಂಡಿಯನ್ ಆರ್ಟಿಸಾನ್ಸ್, ಕರ್ನಾಟಕ ಅಂಡ್ ಮಹಾರಾಷ್ಟ್ರ ರೀಜನ್ ಆರ್ಟಿಸಾನ್ಸ್ ಅಂತಾನೆ ಮಾಡಬೇಕು ಅಂತ ಅವ್ರನ್ನ ನಾವು ಕೇಳ್ಕೊಂಡ್ವಿ. ಅವ್ರು ಅದಕ್ಕೆ ಒಪ್ಕೊಂಡು ಅದೇ ರೀತಿ MOU ಕೂಡ ಅದೇ ರೀತಿ ಆಗಿರೋದು. ನಿನ್ನೆ ಅಷ್ಟೇ ಮುಂಬೈನಲ್ಲಿ ನಾನು MOUಗೆ ಸೈನ್ ಮಾಡಿ ಸಹಯೋಗದಲ್ಲಿ 3 ಜನ ತ್ರಿಪಕ್ಷೀಯ ಒಪ್ಪಂದ ಥರ ಪ್ರಾಡಾದ ಚೀಫ್ ಬಂದಿದ್ರು, ಹಾಗೆ ನಮ್ಮ ಪ್ರೇರಣಾ ಮೇಡಮ್ ಇದ್ರು, ಲಿಡ್ಕಾಮ್ MD ಅವರು, ಮತ್ತು ನಾನು 3 ಜನ ಹೋಗಿ ಅದು ಒಪ್ಪಂದಕ್ಕೆ ಸೈನ್ ಮಾಡಿ ಬಂದ್ವಿ. ಇಷ್ಟೆಲ್ಲ ಸಾಧ್ಯವಾಗಿದ್ದು ಬಹುಶಃ ನಮ್ಮ ರಾಜ್ಯದ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ HC ಮಹದೇವಪ್ಪ ಅವರ ಒಂದು ದೂರಗಾಮಿ ಆಲೋಚನೆಗಳು, ಅವರ ಒಂದು ಯೋಜನೆಗಳು ಇವೆಲ್ಲ ಕಾರಣ ಅಂತ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಅವ್ರು ಯಾವಾಗ್ಲೂ ಇದನ್ನ ಒಂಥರ ಉಸಿರಾಡ್ತಿರ್ತಾರೆ. ಅವರು ಹೇಗೆ ಅಂತಂದ್ರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಬಹಳ ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡ್ತಾರೆ, ಪ್ರಗತಿ ಪರವಾಗಿ ಇರ್ತಾರೆ ಅವರು. ಅವರ ಚಿಂತನೆಗಳು ಹೇಗಿರುತ್ತೆ ಅಂತಂದ್ರೆ, ಅವರು ನನಗೆ ಯಾವಾಗಲೂ ಹೇಳೋದು, ನೋಡಿ ನೀವು
ಕಾನೂನನ್ನು ಬಿಟ್ಟು ಕೆಲಸ ಮಾಡಬಾರ್ದು, ಕಾನೂನಿನ ಅಡಿನಲ್ಲಿ ಜನಕ್ಕೆ ಎಷ್ಟು ಸಹಕಾರ ಕೊಡಬಹುದು ಆ ರೀತಿ ಯೋಚನೆ ಮಾಡಿ ಅವರನ್ನ ಮುಖ್ಯವಾಹಿನಿಗೆ ತನ್ನಿ ಅಂತ ಹೇಳ್ತಾರೆ. ಪ್ರತಿ ಸರ್ತಿನೂ ಅಷ್ಟೇನೆ ನೋಡಮ್ಮ, ಇವರು ನಮ್ಮ ನಿಜವಾದ ಚರ್ಮಕುಶಲಕರ್ಮಿಗಳು ಯಾರಿದ್ದಾರೆ, ಸಮಗಾರ ಸಮುದಾಯದವರು, ಮಚ್ಚಗಾರರು, ಮೋಚಿಗಳು, ಚಮ್ಮಾರರು, ಇವರು ಅತಿ ಹೆಚ್ಚು ಡೋಹರ ಸಮುದಾಯ, ಮಾದಿಗ ಸಮುದಾಯ, ಇವರೆಲ್ಲ ಹೆಚ್ಚು ಚರ್ಮಕುಶಲಕರ್ಮಿನಲ್ಲಿ ಕೈಗಾರಿಕೆಗಳಲ್ಲಿ ತೊಡ್ಕೊಂಡಿರೋರು. ಹಾಗಾಗಿ ನಿಜವಾದ ಚರ್ಮಕುಶಲಕರ್ಮಿಗಳು ಯಾರಿದ್ದಾರೆ, ಯಾಕೆಂದ್ರೆ ನಾನು ಕೆಲಸ ಮಾಡ್ತಿರುವಂಥ ಕಾರ್ಪೊರೇಷನ್ನು ಡಾಕ್ಟರ್ ಬಾಬು ಜಗಜೀವನರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ ಅಂತ ಹೇಳಿ. ಸೊ ಇದರಲ್ಲಿ ಸೀಮಿತವಾದಂತಹ ಸಮುದಾಯ ಒಳಪಡುತ್ತೆ. ಸೊ ಅದರಲ್ಲಿ ನೈಜ ಕುಶಲಕರ್ಮಿಗಳು ಯಾರು, ಅವರನ್ನ ಗುರುತಿಸಿ ಅವರನ್ನ ಪ್ರೋತ್ಸಾಹಿಸಬೇಕು, ಅವರನ್ನ ಮುಖ್ಯವಾಹಿನಿಗೆ ತರಬೇಕು ಅಂತ ಪ್ರತಿ ಸಂದರ್ಭದಲ್ಲೂ ಪ್ರತಿ ಸರ್ತಿ ನಾನು ಅವ್ರನ್ನ ಭೇಟಿಯಾದಾಗ್ಲೂ ಪ್ರತಿ ಒಂದು ಸಭೆಗಳಲ್ಲೂ ಅವ್ರು ಅದನ್ನೇ ಒತ್ತಾಯ ಮಾಡಿ ಹೇಳ್ತಾರೆ ಮತ್ತೆ ಆಗ್ರಹಿಸ್ತಾರೆ, ನನಗೆ ನೀವು ಗುರುತಿಸ್ಬೇಕಾಗಿರೋದು ನಿಜವಾದವ್ರನ್ನ ಅಂತ ಹೇಳಿ. ಸೊ ಸಾಹೇಬರು ನಮಗೆ ಅಷ್ಟು ಫ್ರೀ ಹ್ಯಾಂಡ್ ಕೊಟ್ಟಿದ್ದಕ್ಕೆ, ಮತ್ತೆ ನಾವು ಅವ್ರಿಗೆ ಬ್ರೀಫ್ ಮಾಡ್ಬೇಕಾದ್ರೆ ಈ ರೀತಿ ಇದೆ, ಮಾಹಿತಿ ಇದೆ ಸರ್, ಈ ರೀತಿ ಇದೆ, ಈ ತರ ಮಾಡ್ತಾ ಇದೀವಿ ಅಂದಾಗ ಅವರು ಧೈರ್ಯ ತುಂಬಿದ್ರು, ಯಾವಾಗ್ಲೂ ಪ್ರೋತ್ಸಾಹ ತುಂಬಿದ್ರು, ಮತ್ತೆ ಯಾವುದನ್ನು ಕಾನೂನಿನ ಚೌಕಟ್ಟಿನ ಅಡಿಗೆ ತಂದು ಕೆಲಸ ಮಾಡಬೇಕು ಅಂತ ಪ್ರತಿ ಸರಿ ಎಚ್ಚರಿಕೆನೂ ಕೊಡ್ತಾ ಇದ್ರು. ಮತ್ತೆ ಅಷ್ಟೇ ನಾವು ಮಾಡ್ತೀವಿ ಕೆಲಸ ಅಂತ ಅಂದಾಗ ಅವ್ರ ಮನಸ್ಸಿಗೆ ಅದು ಅರ್ಥ ಆದಾಗ ಬೆನ್ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಈಗ ಒಟ್ಟು ಎಷ್ಟು ಆರ್ಡರ್ ಸಿಕ್ಕಿದೆ ಮೇಡಮ್ ಈಗ ಪ್ರಾಡಾದಿಂದ ತಮ್ಗೆ? ಅಂದ್ರೆ ಇದು ಲಿಮಿಟೆಡ್ ಎಡಿಷನ್ ಅಂತ, ಸೀಮಿತ ಅವಧಿಯ ಆವೃತ್ತಿ ಅಂತ ತರ್ತಾ ಇದ್ದಾರೆ ಅವರು. ಸಮಾನವಾಗಿ 1,000 ಪೇರು ನಮ್ಮ ಕರ್ನಾಟಕದ ಆರ್ಟಿಸನ್ಸ್ ಇಂದ ಮಾಡಿಸ್ಬೇಕು, ಮತ್ತೆ 1,000 ಪೇರು ಮಹಾರಾಷ್ಟ್ರ ಆರ್ಟಿಸನ್ ಇಂದ ಮಾಡಿಸ್ಬೇಕು ಅಂತ ಇದೆ. ಸೊ ಅದರಲ್ಲೂ ಮುಖ್ಯವಾಗಿ ಈಗ ಕರ್ನಾಟಕದಲ್ಲಿ ನಾವು ಅಥಣಿಯನ್ನ ಮಾತ್ರ ಫೋಕಸ್ ಮಾಡಿದೀವಿ, ಅಂದ್ರೆ ಕೇಂದ್ರವಾಗಿ ಇಟ್ಕೊಂಡಿದೀವಿ. ಯಾತಕ್ಕೆ ಅಂತ ಹೇಳಿದ್ರೆ ಈಗ ಅದು ಫೆಬ್ರವರಿನಲ್ಲಿ ಲಾಂಚ್ ಆಗ್ಬೇಕಂತ ಇರೋದು. ಸೊ ನಮಗೆ ತುಂಬಾ ಸಮಯಾವಕಾಶನೂ ಕಡಿಮೆ ಇದೆ, ತುಂಬಾ ಕಡಿಮೆ ಇರೋದ್ರಿಂದ ನಾವೇನ್ ಮಾಡಿದ್ವಿ, ಈಗ ಅವರಿಗೆ ಒಂದು ಉತ್ಕೃಷ್ಟ ದರ್ಜೆಯ ಬ್ರ್ಯಾಂಡ್ ನಲ್ಲಿ ತಯಾರಾಗಬೇಕಾಗಿರೋದ್ರಿಂದ ನಮ್ಮಲ್ಲಿ ಹೇಗೆ ಅಂತಂದ್ರೆ ನಮ್ಮ ಚರ್ಮಕುಶಲಕರ್ಮಿಗಳು 5 ನಿಮಿಷದಲ್ಲಿ ನೀವು 1 ಗಂಟೆ ಟೈಮ್ ಕೊಟ್ಬಿಟ್ರೆ ಅದ್ಭುತವಾದಂತಹ ಕೈನಲ್ಲಿ ಮಾಡಿ ಕೊಟ್ಬಿಡ್ತಾರೆ. ಅದು ಅಷ್ಟ ಅಂದ್ರೆ ಯಾವ್ದು ಬೇಕಾದ್ರೆ ಪಾದರಕ್ಷೆ ಇರ್ಬೋದು ಅಥವಾ ಯಾವ್ದಾದ್ರು ಬೇರೆ ಇನ್ಯಾವ್ದಾದ್ರು ಕೊಲ್ಲಾಪುರಿ ಪಾದರಕ್ಷೆಗಳೇ. ನೀವು ಒಂದ್ಸರ್ತಿ ದಯವಿಟ್ಟು ಯಾರಿಗಾದ್ರೂ ಅವಕಾಶ ಇದ್ರೆ ಮತ್ತೆ ಇಂಟ್ರೆಸ್ಟ್ ಆಸಕ್ತಿ ಇದ್ರೆ ನಮ್ಮ ನಿಪ್ಪಾಣಿ, ಮಧುಬಾವಿ, ಅಥಣಿನಲ್ಲಿರುವಂತಹ ನಮ್ಮ ಲಿಡ್ಕರ್ ಕಾಲೋನಿಗಳಿಗೆ, ಬಡಾವಣೆಗಳಿಗೆ ಭೇಟಿ ಕೊಟ್ಟು ನಮ್ಮ ಚರ್ಮಕುಶಲಕರ್ಮಿಗಳನ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ಅವ್ರು ಪ್ರತಿ ಮನೆಯಲ್ಲೂ ನೀವು ಯಾವ ಮನೆ ಒಳಗಡೆ ಹೋಗೋದ್ರೂ ಅಲ್ಲಿ 100 ಪಾದರಕ್ಷೆಗಳಿರುತ್ತೆ. ಹೆಣ್ಮಕ್ಳುಗಳು, ಅಲ್ಲಿ ಇರುವಂತಹ ಗಂಡಸರು, ಹೆಣ್ಮಕ್ಳುಗಳೆಲ್ಲ ಕುತ್ಕೊಂಡು ಅಲ್ಲಲ್ಲೇ ಕೈನಲ್ಲೇ ಹೆಣಿಗೆ ಹಾಕ್ಬಿಟ್ಟು ಸೂಕ್ಷ್ಮವಾದ ವರ್ಕ್, ಅದು ಅತ್ಯಂತ ಕುಶರಿ ಕೆತ್ತನೆ ಅಂತೀವಲ್ಲ ನಾವು ಯಾವ್ದಾದ್ರು ಕಲ್ಲಿನ ಮೇಲೆ, ಆ ರೀತಿ ಇದು ಅಷ್ಟೇ ಸಹಜವಾಗಿ ನೈಪುಣ್ಯತೆ ಬಯಸುವಂಥದ್ದು. ಅದ್ಭುತವಾಗಿ ಅಲ್ಲೇ ಹೆಣೆದು ಅಲ್ಲೇ ರೆಡಿ ಮಾಡಿ ಇಟ್ಬಿಡ್ತಾರೆ. ಅಂದ್ರೆ ಅಷ್ಟು ಅದ್ಭುತವಾಗಿ ಮಾಡ್ತಾರೆ ಅವರು ಇದನ್ನ. ಆದರೆ ಒಂದು ಜಾಗತಿಕ ಮನ್ನಣೆಗೆ ಹೋಗಬೇಕಾದ್ರೆ ಅದು ಕೆಲವೊಂದು ನಾರ್ಮ್ಸ್ನ ನಾವು ನೋಡಲೇಬೇಕು. ಅಂದರೆ ಕೆಲವೊಂದು ಸ್ಪೆಸಿಫಿಕೇಶನು, ಕೆಲವೊಂದು ಇದು ಹೀಗೆ ಇರಬೇಕು ಅಂತೇಳಿ. ಈಗ ನಾವು ಮಾಡೋದು ಕಚ್ಚಾ ಇರುತ್ತೆ, ಅದನ್ನು ಪಕ್ಕಾ ಮಾಡಬೇಕಲ್ವಾ. ಈಗ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಮೂಲಕ ಹೋಗ್ತಾ ಇದೆ ಅಂತಂದ್ರೆ ಈಗ ಅವರ 40 ಔಟ್ಲೆಟ್ಗಳಲ್ಲಿ ಮತ್ತೆ ಕಾಮರ್ಸ್ನಲ್ಲಿ ವಿಶ್ವಾದ್ಯಂತ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಫೆಬ್ರವರಿ 26 ಅಂತ ಹೇಳಿದ್ದಾರೆ ಅವರು. ಸೊ ಒಂದು ಫ್ಯಾಷನ್ ಶೋ ಮಾಡಿ ಅದ್ರ ಮೂಲಕ ಅದನ್ನ ಲಾಂಚ್ ಮಾಡಿ ಆಮೇಲೆ ಅವರ ಔಟ್ಲೆಟ್ಗಳಲ್ಲಿ ಅದನ್ನ ತರ್ತೀವಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ತರಬೇಕಾದ್ರೆ ಅವರು ಅಷ್ಟೇ ನಮ್ಮಲ್ಲಿ ಇದೆ, ನಮ್ಮ ರಕ್ತದಲ್ಲೇ ಇದೆ, ನಮ್ಮ ಆರ್ಟಿಸನ್ಸ್ ರಕ್ತದಲ್ಲಿ ಅದು ಆ ನೈಪುಣ್ಯ ಇದೆ. ಆ ನೈಪುಣ್ಯಕ್ಕೆ ಇನ್ನೊಂದಷ್ಟು ಸೊಬಗನ್ನ ಸೇರಿಸಿದ್ದಾರೆ ಅವರಷ್ಟೇ. ಇನ್ನೊಂದಷ್ಟು ಸೊಬಗನ್ನ, ನಾಜೂಕನ್ನ ಸೇರಿಸಿ ಅದನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಆ ಒಂದು ಏನಂತಾರೆ ದರ್ಜೆಗೆ ಅದನ್ನ ಏರಿಸ್ಬಿಟ್ಟು ಅದನ್ನ ಲಾಂಚ್ ಮಾಡಿ. ನಮ್ಮ ಕುಶಲಕರ್ಮಿಗಳಿಗೆ ನಿಜವಾಗ್ಲೂ ಇದು ಒಂದು ಒಳ್ಳೆ ಎಕ್ಸ್ಪೋಜರ್, ಜಾಗತಿಕ ಎಕ್ಸ್ಪೋಜರ್ ಒಂದು. ಮೇಡಮ್, ಈಗ ನಮ್ಮ ಕುಶಲಕರ್ಮಿಗಳು ಏನು ಬಳಸ್ತಾರೆ ಚರ್ಮ, ಅದನ್ನೇ ಬಳಸ್ಕೊಂಡು ಈ ಒಂದು ಪಾದರಕ್ಷೆಗಳನ್ನ ತಯಾರು ಮಾಡ್ತಾರಾ ಪ್ರಾಡಾಗೆ, ಅಥವಾ ಅವರೇ ಬೇರೆ ಕೊಡ್ತಾರ? ಇದು ಮುಖ್ಯವಾದ ಪ್ರಶ್ನೆ. ಯಾಕೆಂದ್ರೆ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಮೇಂಟೆನೆನ್ಸ್ ಅಂತ ಇರುತ್ತೆ. ನಾವು ಆ ವಿಶ್ವ ದರ್ಜೆಯನ್ನ ನಾವು ಹಾಗೆ ಮೇಂಟೈನ್ ಮಾಡಬೇಕು. ಹಾಗಾಗಿ ಈಗ ನಮ್ಮ ಒಪ್ಪಂದದ ಪ್ರಕಾರ ಇಟಲಿಯಿಂದನೇ ಚರ್ಮ ಬರುತ್ತೆ, ಅವರಿಂದಾನೇ ಕಿಟ್ ಬರುತ್ತೆ. ಅಂದ್ರೆ ಅದನ್ನ ಅಸೆಂಬಲ್ ಮಾಡಿ ಇವರ ಕುಶಲಕರ್ಮ ಒಂದು ನೈಪುಣ್ಯವನ್ನ ಅದಕ್ಕೆ ಆಡ್ ಮಾಡಿ
ನಾವು ಕಳಿಸ್ತೀವಿ. ಈಗ ನಮ್ಮಲ್ಲಿ ಸುಮಾರು ಒಂದು 10 ಜನ ಆಗ್ರಾದಲ್ಲಿ ಅವ್ರದ್ದು ಒಂದು ಕೊಲಾಬ್ರೇಷನ್ ಮಾಡ್ಕೊಂಡಿರೋ ಒಂದು ಏಜೆನ್ಸಿ ಇದೆ. ಸೊ ಪ್ರಾಡಾದವ್ರದ್ದು. ಸೊ ಆ ಏಜೆನ್ಸಿ ಅವರ ಫ್ಯಾಕ್ಟ್ರಿನಲ್ಲಿ ಟ್ರೈನಿಂಗ್ ತಗೊಂಡಿದ್ದಾರೆ ನಮ್ಮ ಆರ್ಟಿಸನ್ಸ್. ನಮ್ಮ ಕರ್ನಾಟಕ ಮತ್ತು ಮುಂಬೈ ಆರ್ಟಿಸನ್ಸ್ ಹೋಗಿ ಅಲ್ಲಿ ಟ್ರೈನಿಂಗ್ ತಗೊಂಡು ಬಂದಿದ್ದಾರೆ. ಆಮೇಲೆ ಒಂದಷ್ಟು ಮೆಷಿನರೀಸ್ ನ ಪ್ರಾಡಾದವರೇ ಕೊಟ್ಟಿದ್ದಾರೆ. ಅಂದ್ರೆ ಕೆಲವೊಂದು ನಮ್ಮಲ್ಲಿ ಏನಂತಂದ್ರೆ ನಾನು ಹೇಳಿದ್ದೆ ಅವಾಗ್ಲೇನೆ, ಕೈನಲ್ಲೇ ಮಾಡಿ ಪೂರ್ತಿ ಹ್ಯಾಂಡ್ ಕ್ರಾಫ್ಟೆಡ್ ನಮ್ಮ ಕೊಲ್ಲಾಪುರಿ ಚಪ್ಪಲಿಗಳು. ಆದ್ರೆ ಈಗ ನಾವು ಮಾರ್ಕೆಟಿಗೆ ಬಿಡ್ತಾ ಇರುವಂತದ್ದು ಪ್ರಾಡಾ ಜೊತೆ ಕೊಲಾಬ್ರೇಷನ್ ಅಲ್ಲಿ ಅದು ಅರ್ಧ ಹ್ಯಾಂಡ್ ಕ್ರಾಫ್ಟೆಡ್ ಇರುತ್ತೆ, ಮತ್ತೆ ಮೆಷಿನರಿ ಸೇರ್ಕೊಳ್ಳುತ್ತೆ. ಅಂದ್ರೆ ನಾವು ಆ ದರ್ಜೆಯನ್ನ, ಆ ಉತ್ಕೃಷ್ಟತೆಯನ್ನ ಮ್ಯಾಚ್ ಮಾಡ್ಬೇಕಾಗಿರೋದ್ರಿಂದ ನಾವು ಆ ಒಂದು ಕೊಲಾಬ್ರೇಷನ್ ಮಾಡಲೇಬೇಕು. ಹಾಗಾಗಿ ಅವರು ಅಲ್ಲಿ ಮೆಷಿನರೀಸ್ ಹೇಗೆ ಮಾಡಬಹುದು ಅಂತ ಟ್ರೈನಿಂಗ್ ತಗೊಂಡು ಬಂದಿದ್ದಾರೆ. ಸೊ ಅವರ ಬೌದ್ಧಿಕ ಸಾಮರ್ಥ್ಯ ಜೊತೆಗೆ ಈ ತಾಂತ್ರಿಕ ನೈಪುಣ್ಯ ಎರಡೂ ಸೇರಿ ಹೊಸ ಬಗೆಯ ಒಂದು ಕೊಲ್ಲಾಪುರಿ ಚಪ್ಪಲ್ನ ನಾವು ಮಾರುಕಟ್ಟೆಗೆ ಪ್ರಾಡಾ ಮೂಲಕ ತರ್ತಾ ಇದ್ದೀವಿ. ಅದಕ್ಕೆ ಮೇಡಮ್ ಒಂದು ಪಾದರಕ್ಷೆ ನಾವಿಲ್ಲಿ 200-300 ರೂಪಾಯಿ ಕೊಡ್ತೀವಿ, ಅದು 83,000 ಕಾಸ್ಟ್ ಆಗೋದು. ನಾನು ನಾ ಹೇಳಿದ್ನಲ್ಲ ಕಾಂಟ್ರವರ್ಸಿ ಆಗಿದ್ದು ಚಪ್ಪಲಿ ಇದ್ರದ್ದು. ಇದಕ್ಕೆ ಮುಂಚೆ ನಮ್ಮ ಅಥಣಿಗೆ ಬಂದಿದ್ರು, ಒಂದು ಪ್ರಾಡಾ ಒಂದು ಟೀಮ್ ಕಳಿಸಿತ್ತು ಅಥಣಿಗೆ. ನಾನು ಆ ಸಂದರ್ಭದಲ್ಲಿ ಅವ್ರನ್ನ ಹೋಗಿ ಮೀಟ್ ಮಾಡಿ ನಮ್ಮ ಚರ್ಮಕುಶಲಕರ್ಮಿಗಳ ನೈಪುಣ್ಯ ಎಲ್ಲ ತೋರಿಸಿ ಮಾತಾಡಿಸಿ ಬಂದೆ. ಅವರು ಯಾವುದನ್ನ ತಮ್ಮ ಫ್ಯಾಷನ್ ಶೋನಲ್ಲಿ ಪ್ರದರ್ಶನ ಮಾಡಿದ್ರು ಆ ಒಂದು ಚಪ್ಪಲಿಯನ್ನ ತಂದಿದ್ರು. ಸೊ ಅದನ್ನ ಕೈಲಿ ಇಟ್ಕೊಂಡು ನೋಡಿದೆ. ನಮ್ಮಲ್ಲಿ ನಮ್ಮ ತಯಾರಾಗಿರೋದ್ರಲ್ಲಿ ಏನು ವ್ಯತ್ಯಾಸ ಇದೆ ಅನ್ನೋದು ಅದು ಮುಂದೆ ಇಟ್ಕೊಂಡು ನೋಡಿದಾಗಲೇ ಅದು ಅರ್ಥ ಆಗುತ್ತೆ. ಅಂದ್ರೆ ನಮ್ಮದು ಕಡಿಮೆ ಅವ್ರದ್ದು ಹೆಚ್ಚು ಅಂತೆಲ್ಲ, ಅಥವಾ ಅವ್ರದ್ದು ಕಡಿಮೆ ನಮ್ಮದು ಹೆಚ್ಚು ಅಂತೆಲ್ಲ. ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಕಂಫರ್ಟ್ನೆಸ್ ಎಷ್ಟು ಚೆನ್ನಾಗಿರ್ಬೇಕು, ಆ ಲೆದರ್ ಎಷ್ಟು ಕ್ವಾಲಿಟಿ ಇರಬೇಕು, ಮತ್ತೆ ಅದು ಫೈನ್ ಇದು ಸ್ಟಿಚಿಂಗ್ ಎಲ್ಲ ಹೇಗಿರ್ಬೇಕು ಅಂತ ನಾವು ಅದ್ಭುತವಾಗಿ ಮಾಡ್ತೀವಿ. ಆದ್ರೆ ಆ ಕಲೆಗಾರಿಕೆ ಇದೆಯಲ್ಲ, ಆ ಕಲೆಗಾರಿಕೆಗೆ ಇನ್ನೊಂದಷ್ಟು ಉತ್ಕೃಷ್ಟತೆ ಸೇರಿಸ್ಬೇಕಲ್ಲ, ಅದ್ರಲ್ಲಿ ಅವಾಗ ನಿಮ್ಗೆ ಬರೋ ಔಟ್ಪುಟ್ ಬೇರೆ ಇರುತ್ತೆ. ಸೊ ಈಗ ನಾವು ಚಂದದ ಇದನ್ನ ಹೆಣಿತೀವಿ, ಏನು ನೂಲು ಏನಂತಾರೆ ಅದಕ್ಕೆ, ನಮ್ಮ ಚರಕದಲ್ಲಿ ನೂಲ್ ತಯಾರಿಸ್ಬೋದು, ಒಳ್ಳೆ ಖಾದಿ ಬಟ್ಟೆ ಮಾಡ್ಬೋದು. ಆದ್ರೆ ಅದ್ರ ಮೇಲೆ ನೀವು ಬಣ್ಣಗಳನ್ನ ಹಾಕಿದ್ರೆ, ಅದ್ರ ಮೇಲೆ ನೀವು ಏನೋ ಚಿತ್ತಾರ ಬಿಡಿಸಿದ್ರೆ ಅದ್ರದ್ದು ಇದೇ ಬೇರೆ ಬದಲಾಗ್ಬಿಡುತ್ತಲ್ಲ. ಹಾಗೆ ಅವರು ಕೊಲ್ಲಾಪುರ ಚಪ್ಪಲಿ ಮಾಡಿದ್ದಂತ ಪ್ರಾಡಾದ ಚಪ್ಪಲಿನೂ ನಮ್ಮ ಚರ್ಮಕುಶಲಕರ್ಮಿಗಳು ತಯಾರಿಸುವ ಚಪ್ಪಲಿಗಳನ್ನು ಪಕ್ಕದಲ್ಲಿ ಇಟ್ಕೊಂಡು ನೋಡಿದಾಗ ಅದ್ರದ್ದು ವ್ಯತ್ಯಾಸ ಗೊತ್ತಾಗುತ್ತೆ ನಮಗೆ. ಸೊ ಹಾಗಾಗಿ ಆ ಒಂದು ಅಂತಾರಾಷ್ಟ್ರೀಯ ದರ್ಜೆಯ ಉತ್ಕೃಷ್ಟತೆಯನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿ ಈಗ ಒಪ್ಪಂದ ಮಾಡ್ಕೊಂಡಿರೋದ್ರಿಂದ ಇಟಾಲಿಯಿಂದಾನೇ ನಮಗೆ ಲೆದರ್ ಬರುತ್ತೆ. ಸೊ ಆ ಇಟಾಲಿ ಲೆದರ್ ಮೇಲೆನೆ ನಮ್ಮ ಆರ್ಟಿಸನ್ಸ್ ತಯಾರು ಮಾಡ್ತಾರೆ. ಗುಡ್, ಸೂಪರ್ ಗುಡ್. ಬಟ್ ನಾನು ಇನ್ನೂ ಅದಕ್ಕೆ ಇದು ರೇಟ್ ಜಾಸ್ತಿ ಆಗುತ್ತೆ ಅಂತ ಅದನ್ನು ನಾನು ಹೇಳ್ತೀನಿ. ಈಗ ಅವರು ನಮ್ಮ ಆರ್ಟಿಸನ್ಸ್ಗೆ ಅತ್ಯುತ್ತಮವಾದಂತಹ ಇದು ನಾ ಹೇಳಿದ್ನಲ್ಲ ಸೀಮಿತ ಆವೃತ್ತಿ, ಇದು ಕೆಲವೇ 45 ದಿನ ಅಥವಾ 50 ದಿನದ ಒಳಗಡೆ ಅವರು ಅಷ್ಟನ್ನು ಮಾಡ್ಕೊಡ್ಬೇಕು. ಯಾಕಂದ್ರೆ ಟೈಮ್ ಇಲ್ಲ ನಮಗೆ, ಸಮಯಾವಕಾಶ ಬಹಳ ಕಡಿಮೆ ಇದೆ. ಫೆಬ್ರವರಿನಲ್ಲಿ ಲಾಂಚ್ ಆಗ್ಬೇಕು. ಹಾಗಾಗಿ ಅಷ್ಟೇ ದಿನದ ಸೀಮಿತ ಅವಧಿನಲ್ಲಿ ಇದನ್ನ ಪ್ರಾಡಕ್ಟ್ ನಾವು ಹೊರಗಡೆ ತರ್ತಾ ಇದೀವಿ, ಈ ಹೊಸ ಆವೃತ್ತಿಯನ್ನ. ಆ ಒಂದು ಇದರಲ್ಲಿ ಡೈಲಿ ವೇಜಸ್ ಅಂತ ಏನ್ ಹೇಳ್ತೀವಿ ನಾವು, ದಿನಗೂಲಿ ಅಥವಾ ಅದನ್ನ ಕೂಲಿ ಅಂತ ಹೇಳಕ್ಕಾಗಲ್ಲ, ಅವರಿಗೆ ಕೊಡ್ತಿರುವಂತಹ ಒಂದು ಮೌಲ್ಯ, ಗೌರವ ಸಂಭಾವನೆ, ಅದು ನಾವು ಯಾವುದೇ ಸ್ಕಿಲ್ಡ್ ಲೇಬರ್ ಕೊಡೋದ್ಕಿಂತನೂ ಅತ್ಯುತ್ತಮವಾಗಿದೆ ಒಂದು. ಆಮೇಲೆ ಈಗ ಮೆಷಿನರೀಸ್ ನಮ್ಮ ಕ್ಲಸ್ಟರ್ಗೆ, ನಮ್ಮ ಆರ್ಟಿಸನ್ಸ್ ಕ್ಲಸ್ಟರ್ಗೆ ಕೊಟ್ಟಿರೋ ಮೆಷಿನರೀಸ್ ಉತ್ಕೃಷ್ಟ ದರ್ಜೆಯಲ್ಲಿದೆ. ಜೊತೆಗೆ ಇದಿಷ್ಟಕ್ಕೆ ಸೀಮಿತ ಆಗಲ್ಲ, ಅವ್ರ CSR ಫಂಡಿಂದ ನಮಗೆ, ನಾನು ಕೇಳಬೇಕು ಅಂತಿದ್ದೆ, ಅವ್ರ ಜೊತೆ ನಾವು ಒಪ್ಪಂದ ಮಾಡ್ಕೊಳ್ಳೋದ್ರಿಂದ ನಮಗೆ ಏನ್ ಲಾಭ ಅಂತ ಹೇಳಿ. ಈಗ ನಮ್ಮ ಆರ್ಟಿಸನ್ಸ್ಗೆ ಗ್ಲೋಬಲಿ ರೆಕಗ್ನೈಸೇಷನ್ ಸಿಗ್ತಾ ಇದೆ, ಜಾಗತಿಕ ಮನ್ನಣೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಈಗ ಅವರು ನಮಗೆ CSR ಪ್ರಾಡಾದು CSR ಫಂಡಿಂದ ನಮಗೆ ಹಣಕಾಸು ಬಿಡುಗಡೆ ಆಗುತ್ತೆ. ನಮ್ಮ ಅಕಾಡೆಮಿಗಳನ್ನ ಅವರು ಟ್ರೈನಿಂಗ್ ಅಕಾಡೆಮಿ ಮಾಡ್ತಾರೆ. ಮತ್ತೆ ನಮ್ಮ ಮಕ್ಕಳುಗಳಿಗೆ, ನಮ್ಮ ಸಮುದಾಯದ ಮಕ್ಕಳುಗಳಿಗೆ ಇಟಲಿಗೆ ಹೋಗಿ ತರಬೇತಿ ಪಡ್ಕೊಂಡು ಬರುವಂತದ್ದು ಬಹಳ ಒಳ್ಳೇದು. ಮತ್ತೆ ಇಟಲಿಯಿಂದ ಉತ್ಕೃಷ್ಟ ದರ್ಜೆ ತಂತ್ರಜ್ಞಾನರು ಮತ್ತೆ ಇದ್ರಲ್ಲಿ ನೈಪುಣ್ಯತೆ ಹೊಂದಿರುವಂತವ್ರು ಇಲ್ಲಿ ಬಂದು ಟ್ರೈನಿಂಗ್ ಕೊಡೋದು. ನಿಮ್ಗೆ ಗೊತ್ತಿರಬೇಕು, ಕಿಲ್ಟ್ ಅಂತ ಹೇಳಿ ನಮ್ದು ಲೆದರ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಷನ್ ಇದೆ ಉಳ್ಳಾಳನಲ್ಲಿ. ಸೊ ಅದು ಕರ್ನಾಟಕ ಸರ್ಕಾರದ ಇಂಡಸ್ಟ್ರೀಸ್ ಕಾಮರ್ಸ್ ಅಂಡರ್ ನಲ್ಲಿ ಬರುತ್ತೆ, ಅಡಿನಲ್ಲಿ ಬರುತ್ತೆ. ಸೊ ಅಲ್ಲಿಗೆ ಕೂಡ ನಾನು ಅವ್ರ ಡೈರೆಕ್ಟರ್ ಜೊತೆನೂ ನಿನ್ನೆ ಮುಂಬೈನಿಂದ ಒಂದು ಟೆಲಿಕಾನ್ಫರೆನ್ಸ್ ಮಾಡಿದ್ವಿ, ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಆಯಿತು. ಅವಾಗ ಅವ್ರನ್ನೂ ನಾನು ಆಹ್ವಾನಿಸಿದ್ದೆ. ಸೊ ಅವ್ರ ಜೊತೆನೂ ಮಾತಾಡಿದ್ರು. ನಮಗೆ 6 ತಿಂಗಳಿಂದ 1 ವರ್ಷದವರೆಗೆ ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಮಾಡಿ ಅಂತಾನು ಹೇಳಿದ್ದೀವಿ.
ಒಂದು ಲಾಂಗ್ ಟರ್ಮ್ ಮತ್ತೆ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನ ನೀವು ಈ ಲೆದರ್ ಟೆಕ್ನಾಲಜಿನಲ್ಲಿ ಮಾಡಬೇಕು ಅಂತ. ಅಂದ್ರೆ ಚಪ್ಪಲಿಗೆ ಅಷ್ಟೇ ಸೀಮಿತ ಆಗ್ತಾ ಇಲ್ಲ ಈಗ ನಾವು, ಅದನ್ನ ಮೀರು ಚರ್ಮದ ಬೇರೆ ಬೇರೆ ಉತ್ಪನ್ನ. ಅಯ್ಯೋ, ಪ್ರಾಡಾದವ್ರದ್ದು ಏನ್ ಪ್ರಾಡಕ್ಟ್ಸ್ ಮೇಡಮ್, ಅದು ನಿಜವಾಗ್ಲೂ ಪ್ರಾಡ ಅಂದ್ರೆ ಏನ ನಮ್ ಯೂತ್ ಅಂತುವೆ, ಅದ್ರಲ್ಲೂ ಸ್ವಲ್ಪ ಹೈ ಎಂಡ್ ಕಸ್ಟಮರ್ಸ್ಗೆಲ್ಲ ಬಹಳ ಕ್ರೇಜ್ ಅದು. ನೋಡಿ ನಮ್ಮ ಇಂಡಿಯಾದಲ್ಲಿ ಅವ್ರ ಶೋರೂಮೇ ಇಟ್ಟಿಲ್ವಲ್ಲಪ್ಪ. ಇಲ್ಲ, ಯಾಕೆ ಅಂತ ಹೇಳಿದ್ರೆ ಈಗ ನಮ್ಗೆ ದುಬೈ ತುಂಬಾ ಹತ್ರ ಇದೆ, ಅಫೋರ್ಡಬಲ್. ದುಬೈಗೆ ಹೋಗಿ ತಗೊಂಡ್ ಬರೋರು ತುಂಬಾ ಜನ ಇದ್ದಾರೆ. ಅದನ್ನೇ ನಾನು ಅವ್ರು ಕೇಳ್ತಾ ಇದ್ದೆ, ನೀವು ಇಂಡಿಯಾದಲ್ಲಿ ಯಾಕೆ ಔಟ್ಲೆಟ್ ಇಲ್ಲ ಅಂತ ಹೇಳಿ. ಅದಕ್ಕೆ ಇಲ್ಲ, ಇಂಡಿಯಾದಲ್ಲೂ ಮಾಡಬೇಕು ಅಂತಿದ್ವಿ. ಲೊಕೇಶನ್ಸ್ ಎಲ್ಲ ನೋಡ್ತಾ ಇದೀವಿ. ಬೆಸ್ಟ್ ಲೊಕೇಶನ್ ಸಿಕ್ಕಿದ್ರೆ ಬೆಸ್ಟ್ ಟೈಮಲ್ಲಿ ನಾವು ಪ್ರಾಡದೊಂದು ಇದನ್ನ ಔಟ್ಲೆಟ್ ಇಂಡಿಯಾದಲ್ಲೂ ತೆರಿತೀವಿ ಅಂತ ಕೇಳಿದ್ದಾರೆ. ಕೆಲವೊಂದು ಕಾನೂನಿನ ತೊಡಕುಗಳಿದೆ ಒಂದಷ್ಟು, ಅದೆಲ್ಲ ನಾವೆಲ್ಲ ನಿವಾರಿಸ್ಕೊಂಡು ಆದಷ್ಟು ಬೇಗದ ಇಂಡಿಯಾಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಒಟ್ಟು ಇಡೀ ಜಾಗತಿಕ ಮಟ್ಟದಲ್ಲಿ 40 ಮಳಿಗೆಗಳಿದೆ ಅವ್ರದ್ದು, ಇ ಕಾಮರ್ಸ್ ಅಲ್ಲಿ ಸಿಗುತ್ತೆ ಪ್ರಾಡ ಇದು. ಮೇಡಮ್, ಈಗ ಇವರು ಒಂದು ಪಾದರಕ್ಷೆನ ಅಂದ್ರೆ ಒಂದು ಜೊತೆ ಪಾದರಕ್ಷೆನ 83,000 ಅಂತ ಇಟ್ಕೊಳ್ಳಿ, ಆ ರೇಟಲ್ಲಿ ಮಾರ್ತಾರೆ ಅಂತಂದ್ರೆ ಮೇಡಮ್, ನಮ್ಮ ಇವರು ಆರ್ಟಿಸನ್ಸ್ ಎಲ್ಲ ತಯಾರು ಮಾಡಿ ಕೊಟ್ಟಿರೋದು, ನಮ್ಮಲ್ಲಿ ಇಡ್ಕರ್ ಇದನ್ನ ಒಂದು ಫೆಸಿಲಿಟೇಟರ್ ತರ ಕೆಲಸ ಮಾಡ್ತಿರೋದು. ಸೊ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ದೇಶಕ್ಕೆ ಏನು ಲಾಭ ಆಗುತ್ತೆ ಮೇಡಮ್? ಅದ್ರಲ್ಲಿ ಒಂದು ಲಾಭಾಂಶ ಅನ್ನೋದು ನಮಗೂ ಅವ್ರು ಶೇರ್ ಮಾಡ್ಬೇಕಲ್ವಾ? ಹೌದು, ಅದೇ ಈ ಲಾಭಾಂಶದ ಶೇರಿಂಗ್ ಬಗ್ಗೆನೆ, ಅಂದ್ರೆ ಪ್ರಾಫಿಟ್ ಶೇರಿಂಗ್ ಬಗ್ಗೆನೆ ನಾವು ಇನ್ನೊಂದು ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದೀವಿ. ಆ ಅಗ್ರಿಮೆಂಟ್ ನಲ್ಲಿ CSR ಫಂಡ್ ಇಂದ ನಮಗೆ ಅವರು ಫಂಡಿಂಗ್ ಮಾಡೋದು, ಮತ್ತೆ ಅಕಾಡೆಮಿಗಳನ್ನ ಓಪನ್ ಮಾಡೋದು, ಟ್ರೈನಿಂಗ್ ಸೆಂಟರ್ಸ್ನ ಓಪನ್ ಮಾಡೋದು, ಮತ್ತೆ ಅವರಿಗೆ ಸರ್ಟಿಫಿಕೇಟ್ ಕೊಡೋದು, ಜೊತೆಗೆ ನಮ್ಮ ಆರ್ಟಿಸನ್ಸ್ ಬದುಕುಗಳನ್ನ ಹಸನ್ ಮಾಡ್ಲಿಕ್ಕೆ ಏನೇನು ಫೈನಾನ್ಷಿಯಲ್ ಸಪೋರ್ಟ್ ಮಾಡಬೇಕು ಎಲ್ಲ ಮಾಡೋದು ಮಾತುಕತೆನ ಹಂತದಲ್ಲಿದೆ. ನಾವಂದ್ರೆ ಇದು ತ್ರಿಪಕ್ಷೀಯ ಮಾತುಕತೆ, ಲಿಡ್ಕರ್, ಲಿಡ್ಕಾಮ್ ಮತ್ತೆ ಪ್ರಾಡ ಮೂರದ್ದು. ಅದು ಇನ್ನೊಂದು 2ನೇ ಸ್ಟೆಪ್ ಅಲ್ಲಿ ಅದು ಬರ್ತಾ ಇದೆ. ಯಾಕೆಂದ್ರೆ ಈಗ ನಮ್ಗೆ ತುಂಬಾ ಕಾಲಾವಕಾಶ ಕಡಿಮೆ ಇದ್ದಿದ್ರಿಂದ ಮೊದಲು ಆ ಚಪ್ಪಲನ್ನ ಲಾಂಚ್ ಮಾಡೋದು ನಮ್ಮ ಉದ್ದೇಶ ಆಗಿದೆ. ಸೊ ಏಪ್ರಿಲ್ ನಲ್ಲಿ ಅದು ಲಾಂಚ್ ಆಗ್ತಿದ್ದಂಗೆ ಅಷ್ಟರೊಳಗಡೆ ನಾವು ಇದೆಲ್ಲ ಮುಗಿಸ್ಕೊಳ್ತೀವಿ. ಪ್ರೋಸೆಸ್ ಇದು ನಡೀತಾ ಇದೆ ಇನ್ನೂನು. ಸೊ ನಿನ್ನೆ ಕೂಡ ಮಾತಾಡಿದ್ವಿ ಅದೇ ಅಗ್ರಿಮೆಂಟ್ ಬಗ್ಗೆ. ಅದೆಲ್ಲ ನೀವು ಹೇಳ್ದಂಗೆ ಪ್ರಾಫಿಟ್ ಶೇರಿಂಗು, ಲಾಭಾಂಶದ ನಮ್ಮ ಜೊತೆ ಹಂಚ್ಕೊಳ್ಳೋದು ಎಲ್ಲ ಅದು ನಮ್ಮಲ್ಲಿ ಇದೆ. ಸೊ ಅವ್ರಿಗೆ ಹೇಳಿದೀವಿ. ಸೊ ಅವ್ರ ಮಾತುಕತೆಗೆ ಬಂದಿದ್ದಾರೆ ಅದ್ರ ಬಗ್ಗೆ. ಬಹಳ ಒಂದು ಉತ್ತಮ ಬೆಳವಣಿಗೆ. ನಮ್ಮ ಒಂದು ಕುಶಲಕರ್ಮಿಗಳ ಒಂದು ಭವಿಷ್ಯ ಇದರಿಂದ ಏನು ಉಜ್ವಲವಾಗುತ್ತೆ, ಮತ್ತಿದು ಜಾಗತಿಕ ಒಂದು ಮಾರುಕಟ್ಟೆಯನ್ನ ಅವರು ಏನು ಪ್ರವೇಶಿಸ್ತಾ ಇರೋದು ಈ ಮೂಲಕ. ಯಾಕೆಂದರೆ ನಾವು ಇದುವರೆಗೂ ಅದು ಕಂಡೇ ಇರಲಿಲ್ಲ, ಕನಸೇ ಕಂಡಿರಲಿಲ್ಲ. ಅಂಥ ಒಂದು ಒಳ್ಳೆಯ ಒಂದು ಏನು ಬೆಳವಣಿಗೆ ಆಗಿರೋದು ನಿಜಕ್ಕೂ ನಮಗೆಲ್ಲ ಹೆಮ್ಮೆ ಅಂತ ಅನಿಸುತ್ತೆ. ಮೇಡಮ್, ಈಗ ಇನ್ನೇನು ಯೋಜನೆಗಳು ಲಿಡ್ಕರ್ದು? ಲಿಡ್ಕರ್ನಲ್ಲಿ ಬಹಳಷ್ಟು ಯೋಜನೆ ಇದೆ. ನಾ ಹೇಳಿದೆ ನಿಮಗೆ, ಆನ್ಲೈನಿಗೆ ನಾವು ಮೇಡಮ್, ಇತ್ತೀಚೆಗೆ ನಾನು ನೋಡಿದೆ, ಬಹುಶಃ ತಾವು ಬಂದ ಮೇಲೆ ಏನಾದರೂ ಇದಾಗಿದೆಯೋ ಇಲ್ಲೋ ಗೊತ್ತಿಲ್ಲ, ಆಗಿದೆ ಅಂತ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಮುಂಚೆ ಎಲ್ಲ ಇವಾಗ ವಿದೇಶಕ್ಕೆ ಇಲ್ಲಿಂದ ಅಂದರೆ ಸ್ಮರಣಿಕೆಗಳನ್ನು ಅಂದರೆ ಸಾವಿನಿಯರ್ಸನ್ನು ಕಳಿಸ್ಬೇಕು ಅಂತಂದರೆ ಲಿಡ್ಕರ್ದು, ಯಾಕೆಂದರೆ ತುಂಬ ಜನ ಬ್ಯಾಗ್ಸ್ ಎಲ್ಲ ಇಷ್ಟಪಡ್ತಾರೆ ಅಂತೆಲ್ಲ ಹೇಳ್ಬಿಟ್ಟು ಲಿಡ್ಕರ್ದು ಕೊಡಿ ಚೆನ್ನಾಗಿದೆ ನಿಮ್ಮ ರಾಜ್ಯದ್ದು ಅಂತೆಲ್ಲ ಹೇಳೋರು. ನಮ್ಮ ರಾಜ್ಯದ್ದು ಚೆನ್ನಾಗಿದೆ ಅಂದರೆ ಡಿಸೈನ್ಸೇ ಅಷ್ಟು ಒಂಥರ ಇಂಪ್ರೆಸಿವ್ ಆಗಿ ಅನಿಸ್ತಿರ್ಲಿಲ್ಲ. ಇತ್ತೀಚೆಗೆ ನಾನು ನೋಡಿದೆ ಕೆಲವು ಪ್ರಾಣಿಗಳ ಚಿತ್ರ, ಕೆಲವು ನಮ್ಮ ಕರ್ನಾಟಕ ರಾಜ್ಯದ ಕೆಲವು ಚಿತ್ರಗಳು ಇರೋದನ್ನ ಗಮನಿಸಿದೆ. ಹಾಗಾಗಿ ಅದೇನು ಅಂದ್ರೆ ಬೇರೆ ತರ ಇಂಪ್ರೂವ್ಮೆಂಟ್ ಇದು ಹೇಗೆ? ಹೌದು, ಇದು 2 ವರ್ಷದ ಹಿಂದೆ ನಾನು ದೆಹಲಿ ನಮ್ದು ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನ ಆಗತ್ತೆ, ಮಾರುಕಟ್ಟೆ ಇದು. ಸೊ ಅಲ್ಲಿಗೆ ಭೇಟಿ ಆದಾಗ ನಮ್ಮ ಲಿಡ್ಕರ್ದು ಔಟ್ಲೆಟ್ ಪಕ್ಕದಲ್ಲೇ ಒಬ್ಬರು ಕಲಾವಿದೆ ಶ್ರೀದೇವಿ ಅಂತೇಳಿ, ಅವರು ತಂಜಾವೂರು ಶೈಲಿಯ ಮತ್ತೆ ಮೈಸೂರು ಶೈಲಿಯ ಪೇಂಟಿಂಗ್ಸ್ಗಳನ್ನ ಇಟ್ಟಿದ್ರು. ನಾನು ಅವ್ರನ್ನ ಪ್ರಶ್ನೆ ಮಾಡಿದೆ, ಲೆದರ್ ಮೇಲೆ ನೀವು ಇದನ್ನೆಲ್ಲ ಈ ಚಿತ್ರಗಳನ್ನೆಲ್ಲ ಮೂಡ್ಸಕ್ಕಾಗಲ್ವಾ ಅಂತ ಅವ್ರನ್ನ ಪ್ರಶ್ನೆ ಮಾಡಿದೆ. ಮಾಡಬಹುದು, ಅದಕ್ಕೆ ಬೇರೆದೇ ಇದನ್ನ ಬಣ್ಣಗಳನ್ನ ಬಳಸಬೇಕು, ನಾವು ಅದನ್ನ ಮ್ಯಾಚ್ ಮಾಡಿ ಇದು ಉಳಿಯುತ್ತಾ ಇಲ್ವಾ ಟೆಸ್ಟ್ ಮಾಡಿ ಇದನ್ನ ಮಾಡ್ಬೇಕಾಗತ್ತೆ ಅಂದ್ರು. ನಾನು ಆಯ್ತು ನೋಡೋಣ ಅನ್ಬಿಟ್ಟು 1-2 ಸ್ಯಾಂಪಲ್ ಕೊಟ್ಟೆ ಅವ್ರಿಗೆ. ನಮ್ಮ ವ್ಯಾಲೆಟ್ಗಳು ಮತ್ತೆ ಲೇಡೀಸ್ ಪರ್ಸ್ನ ಎಲ್ಲ ಕೊಟ್ಟೆ, ಕ್ಲಚ್ ಪರ್ಸು. ಅವ್ರು ಅದರಲ್ಲಿ ಅದ್ಭುತವಾದಂತ ಇದನ್ನ ಮಾಡಿಕೊಟ್ರು. ಮೈಸೂರು ಅರಮನೆಯ ಚಿತ್ರ, ಮತ್ತೆ ಅಂಬಾರಿ ಚಿತ್ರ, ಆನೆ ಚಿತ್ರ, ಸಿಂಹ, ಕುದುರೆ. ಯಾಕೆಂದ್ರೆ ಮೈಸೂರು ಅರಮನೆ ಇಂಥದ್ನೆಲ್ಲ ಇವಾಗ ನೋಡಿ HMT ವಾಚ್ ಅಲ್ಲಿ
ವಿದೇಶಿಯರೆಲ್ಲ ನಮ್ಮ HMT ವಾಚ್ನ ಧರಿಸ್ತಾರೆ. ಯಾವುದು ಅಂದ್ರೆ ಮೈಸೂರು ಅರಮನೆ ಇರೋ ಚಿತ್ರ, ಅಂದ್ರೆ ಕರ್ನಾಟಕದ ಪ್ರೈಡ್ ಏನೋ ಅಂತದ್ ಹೆರಿಟೇಜ್ ಅದನ್ನ ಇರೋಂಥದ್ದನ್ನ ಅದನ್ನ ಸೂಚಿಸುತ್ತೆ, ಅದನ್ನ ಅವರು ಧರಿಸ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ಅದೇ ತರ ಲಿಡ್ಕರ್ ಬ್ಯಾಗ್ ನಲ್ಲೂ ಕೂಡ ಮಾಡ್ಸಿದೀನಿ. ಅದು ತುಂಬಾ ಚೆನ್ನಾಗಿ ಬಂದಿದೆ. ಅದು ನಾನು ಕೂಡ ಒಂದು ಪರ್ಸ್ ಅದನ್ನ ಯೂಸ್ ಮಾಡ್ತಿದ್ದೀನಿ, ಕ್ಲಚ್ ಪರ್ಸು. ತುಂಬಾ 2 ವರ್ಷದಿಂದ ಇದೆ, ಯಾವ ಬಣ್ಣನೂ ಹೋಗಿಲ್ಲ, ಏನೂ ಇಲ್ಲ, ಅದ್ಭುತವಾಗಿ ಬರ್ತಾ ಇದೆ. ಮತ್ತೆ ನಿಮ್ಗೆ ಗೊತ್ತಿರಬೇಕು, ಇತ್ತೀಚೆಗೆ ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ನಲ್ಲಿ ಕಲಾಲೋಕ ಅಂತ ಒಂದು ಕರ್ನಾಟಕದ ಪ್ರೈಡ್ ಅಂತ ಹೇಳಿ, ಟ್ರೆಜರರ್ಸ್ ಆಫ್ ಕರ್ನಾಟಕ ಅಂತ ಹೇಳಿ, ನಮ್ಮ ಮೈಸೂರು ಸ್ಯಾಂಡಲ್ಲು, ಮೈಸೂರು ಸಿಲ್ಕು, ಕಾಫಿ ಬೋರ್ಡ್, ಮತ್ತೆ ನಾವು ಹ್ಯಾಂಡ್ಲೂಮ್ಸು, ಕರ್ನಾಟಕ ಹ್ಯಾಂಡ್ಲೂಮ್ಸ್, ಮತ್ತೆ ಕಾವೇರಿ ಎಂಪೋರಿಯಂ, ಇಷ್ಟು ಜನ ಸೇರಿ ಒಂದು ರೂಫಲ್ಲಿ ಇದನ್ನ ತಗೊಂಡ್ ಬಂದ್ವಿ. ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಹೆಮ್ಮೆಯ ಕೊಡುಗೆಗಳು ಅಂತ ಹೇಳಿ ತಗೊಂಡ್ ಬಂದ್ವಿ. ಅದರಲ್ಲಿ ನಾವು ಇದನ್ನ ಇಟ್ಟಿದೀವಿ. ಅಂದ್ರೆ ಅದು ಕೂಡ ಈಗ ಪ್ರಾಡ ರೀತಿನೇ ಲಿಮಿಟೆಡ್ ವರ್ಷನ್. ಅದು ಅಂದ್ರೆ ನಾನು ಮಾಡಿಸಿದ ವರ್ಕ್ ಅದು. ಅದನ್ನ ಹಂಗೆ ಇಟ್ಟು ಇವಾಗ ಬಹಳ ಚೆನ್ನಾಗಿ ಹೋಗ್ತಾ ಇದೆ. ಆಮೇಲೆ ನಮ್ಮ ಮೈಸೂರು, ಇವಾಗ ನಾವು ಕೊಲ್ಲಾಪುರ ಅಂತ ಹೇಳಿ ಅದು ಒಂದು ಬ್ರ್ಯಾಂಡು, ಹಂಗೆ ನಮ್ಮ ಮೈಸೂರು ಆರ್ಟಿಸನ್ಸ್ ಕಡೆಯಿಂದ ಮೈಸೂರು ಕಾನ್ಸೆಪ್ಟ್ ಇಟ್ಕೊಂಡು ಮೈಸೂರು ಮಹಾರಾಜ ಮಹಾರಾಣಿ ಚಪ್ಪಲ್ಗಳು ಅಂತ ಹೇಳಿ ಹೊಸ ಕಾನ್ಸೆಪ್ಟ್ ತರಿಸಿ ನೋಡಿ ಮೇಡಮ್, ಇವೆಲ್ಲ ನಮಗ್ ಗೊತ್ತೇ ಇಲ್ಲ. ಸೊ ಅದನ್ನು ಅಲ್ಲಿಗೆ ಅಂತಾನೆ, ಏರ್ಪೋರ್ಟ್ಗೆ ಅಂತಾನೆ ಮಾಡಿಸಿದ್ದು. ಬೇರೆ ಕಡೆ ಇದ್ರಲ್ಲೆಲ್ಲ ಸಿಗುತ್ತಾ? ಆನ್ಲೈನ್ ಅಲ್ಲಿ ಸಿಗುತ್ತೆ. ಆನ್ಲೈನ್ ಅಲ್ಲಿ ಅದು ಬಿಡುಗಡೆ ಮಾಡಿದೀವಿ, ಸಿಗುತ್ತೆ ಅದು ಆನ್ಲೈನ್ ನಲ್ಲಿ. ಯಾರು ಬೇಕಾದ್ರೂ ಅದನ್ನ ಖರೀದಿಸಿ. ಏನ್ ಮೇಡಮ್ ನಿಮ್ಮ ಇದು ಅಡ್ರೆಸ್ ಆನ್ಲೈನ್ ಅಲ್ಲಿ? shop.lidkar.com. shop.lidkar.com. ಓಕೆ. ಸೊ ಅಲ್ಲಿಗೆ ಹೋದ್ರೆ ನಿಮ್ಗೆ ಆನ್ಲೈನ್ ಅಲ್ಲಿ, ನಾವು ಆನ್ಲೈನ್ ನಾನು ಯಾವುದು ಪ್ರೈವೇಟ್ ಏಜೆನ್ಸಿಗೆ ಹೋಗ್ಲಿಲ್ಲ. ನಮ್ಮ ಇಂಡಿಯಾದ ಪೋಸ್ಟಲ್ ಸರ್ವಿಸ್ಗೆನೆ ಕೊಲಾಬ್ರೇಟ್ ಮಾಡ್ಕೊಂಡಿರೋದು ಅದನ್ನ. ಯಾಕಂದ್ರೆ ನಮ್ಮ ಸರ್ಕಾರಿ ಸಂಸ್ಥೆಗಳು, ನಮ್ಮ ಸರ್ಕಾರಿ ಮಾನ್ಯತೆ ಪಡೆದಂಥದ್ದು ಉಳಿಬೇಕು, ಮತ್ತೆ ನಾವು ಪರಸ್ಪರ ಒಬ್ರಿಗೊಬ್ರು ಆಗಬೇಕು, ಬಲಪಡಿಸ್ಕೊಳ್ಬೇಕು ಅಂತ ಹೇಳಿ ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಜೊತೆಗೆ ಟೈ ಅಪ್ ಮಾಡಿಕೊಂಡು ಈ ಆನ್ಲೈನ್ ಸರ್ವಿಸ್ನ ಅವ್ರ ಮೂಲಕ ನಾವು ಕೊಡ್ತಾ ಇದ್ದೀವಿ. ಸೊ ನೀವು ಅಲ್ಲಿ ಈ ಎಡಿಷನ್ ಸಿಕ್ಕತ್ತೆ. ಅದು ಬಿಟ್ರೆ ನಮ್ಮ ಕಲಾಲೋಕ ಮಳಿಗೆನಲ್ಲಿ ಅಷ್ಟೇ, ಇನ್ನು ಹೊರಗಡೆ ಎಲ್ಲೂ ಅದು ಸಿಕ್ಕೋದಿಲ್ಲ. ಆ ರೀತಿ ಮಾಡಿಸಿರೋದು. ಇದು ಒಂದು ಹೊಸತನ. ಮತ್ತೆ ಈಗ ನಮ್ಮಲ್ಲಿ ನಾವು ಕಲಾಲೋಕದಲ್ಲಿ ಇಟ್ಟಿರೋದ್ರಲ್ಲಿ ಹೆಚ್ಚು ಹೋಗಿರೋದೇ ಅದೇ ಮಹಾರಾಜ ಚಪ್ಪಲ್ಲು, ಕೊಲ್ಲಾಪುರಿ ಚಪ್ಪಲ್ಲು, ಮತ್ತೆ ನಮ್ಮ ಈ ರೀತಿ ಪೇಂಟ್ ಮಾಡಿಸಿರುವಂಥದ್ದು ಹೆಚ್ಚು ಮಾರಾಟ ಆಗ್ತಾ ಇದೆ. ಒಳ್ಳೇದು ಮೇಡಮ್, ಭಾಳ ಖುಷಿ ಆಯಿತು ತಮ್ಮೊಂದಿಗೆ ಸಂಭಾಷಣೆ ನಡೆಸಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಈ ಅಥಣಿದು ಕೊಲ್ಲಾಪುರಿ ಚಪ್ಪಲ್ಗೆ ಹೀಗಾಗೋಯ್ತಲ್ಲ ಅಂತ ಬೇಸರ ಇತ್ತು. ಇಲ್ಲ ಇವ್ರನ್ನ ಬಿಡಬಾರ್ದು ಪ್ರಾಡಾದವ್ರನ್ನ ಅಂತೆಲ್ಲ ಒಂಥರ ನಮಗೆ ಇರುತ್ತಲ್ಲ ರೋಷ ಲೋಕಲ್ ಇವ್ರುಗಳಿಗೆ. ಸೊ ಆ ಥರದ ಒಂದು ಭಾವನೆ ಇತ್ತು. ತಾವದನ್ನ ಬಹಳ ಸ್ಮೂತಾಗಿ ಹ್ಯಾಂಡಲ್ ಮಾಡಿ, ಅಂದರೆ ಕರ್ನಾಟಕ ಸರ್ಕಾರ ಇದನ್ನು ಬಹಳ ಸ್ಮೂತಾಗಿ ಹ್ಯಾಂಡಲ್ ಮಾಡಿ ತುಂಬ ಚೆನ್ನಾಗಿ ಏನು ನಮಗೆ ಒಟ್ಟು ನ್ಯಾಯಕ್ಕೆ ಜಯ ಸಿಕ್ತು. ಏನಂತಾರೆ, ನಮ್ಮ ಆರ್ಟಿಸನ್ಸ್ ಗಳ ಅವರ ಶ್ರಮ, ಕೌಶಲ್ಯ, ಮತ್ತೆ ಇದು ಪರಂಪರೆಯಿಂದ ಬಂದಿರೋದು. ನಿಮ್ಗೆ ಒಂದು ವಿಚಾರ ಗೊತ್ತಿರಬಹುದು, 12ನೇ ಶತಮಾನದ ಬಸವಣ್ಣನವರು ಮತ್ತೆ ಹರಳಯ್ಯನವ್ರದ್ದು ಕತೆ ತಳಕ ಹಾಕೊಳ್ಳುತ್ತೆ. ಹರಳಯ್ಯನವರು ಬಸವಣ್ಣನವರಿಗೆ ಚಪ್ಪಲಿ ಮಾಡ್ಕೊಡ್ತಾರೆ. ತಮ್ಮ ಮಡದಿ ಕಲ್ಯಾಣಮ್ಮನವರ ತೊಡೆಯ ಚರ್ಮ ಚಪ್ಪಲಿ ಮಾಡ್ಕೊಡ್ತಾರೆ. ಅದನ್ನು ಬಸವಣ್ಣನವರು ತಲೆ ಮೇಲೆ ಇಟ್ಕೊಳ್ತಾರೆ. ಯಾಕಂದ್ರೆ ಕಾಯಕ ಶ್ರೇಷ್ಠತೆ ಅವ್ರಿಗೆ ಗೊತ್ತು, ಕಾಯಕದ ಮಹತ್ವ ಗೊತ್ತು. ಹಾಗಾಗಿ ಅವ್ರು ತಲೆ ಮೇಲೆ ಇಟ್ಕೊಂಡು ಇದು ಶಿವನಿಗೆ ಸಲ್ಬೇಕು, ಅಂದ್ರೆ ದೇವರಿಗೆ ಸಲ್ಬೇಕಾಗಿರೋದು ಅಂತ ಹೇಳಿ ಗೌರವಿಸ್ತಾರೆ ಅವರು ಅಂತ ಕಾಯಕ ಯೋಗಿಗಳನ್ನ. ಆ ಪರಂಪರೆಯಿಂದ ಬಂದಿರುವಂಥದ್ದು ಇದು. ಅಂದ್ರೆ ಎಷ್ಟು ಹೆಮ್ಮೆ ಪಡಬೇಕು ನಾವು. 12ನೇ ಶತಮಾನ ಅಂದ್ರೆ ಅದು ಪ್ರೋಗ್ರೆಸಿವ್ ಮೂವ್ಮೆಂಟ್ ನಲ್ಲಿ ಇಡೀ ವಿಶ್ವಕ್ಕೆ ಮಾದರಿ ಅದು. ಸೊ ವಿಶ್ವಗುರು ಬಸವಣ್ಣನವರು ವಿಶ್ವಕ್ಕೆ ಮಾದರಿಯಾಗುವಂತಹ ಒಂದು ಸಮಾಜ ಕಟ್ಟಿದವರು, ಒಂದು ಆಂದೋಲನ ಮಾಡಿದಂಥವ್ರು, ಅವ್ರ ಜೊತೆ ಇದ್ದಂಥ ಶರಣರು ಮತ್ತೆ ವಚನಕಾರರೆಲ್ಲ ಅದೇ ರೀತಿ. ಅಲ್ಲಿ ಯಾವ ಜಾತಿ ತಾರತಮ್ಯಗಳು ಮತ್ತೆ ಇರಲಿಲ್ಲ. ಅಲ್ಲೆಲ್ಲ ಕಾಯಕ ಶ್ರೇಷ್ಠತೆ ಅಷ್ಟೇ. ಕಾಯಕ ಮಾಡು, ನೀನು ಶ್ರೇಷ್ಠ ವ್ಯಕ್ತಿ ಆಗು, ಒಳ್ಳೆ ಮೌಲ್ಯಗಳನ್ನ ಇಟ್ಕೋ, ಮಾನವೀಯವಾಗಿ ಬದುಕು, ಸಮಾಜವನ್ನ ಹಾಗೆ ನಿರ್ಮಾಣ ಮಾಡು. ಸಮಾಜದ ನಿರ್ಮಾಣದಲ್ಲಿ ಅವ್ರ ಕಲ್ಪನೆ ಇದ್ದಿದ್ದು. ನಮ್ಮ ಸರ್ಕಾರದ ಧ್ಯೇಯ ಉದ್ದೇಶಗಳು ಕೂಡ ಅದೇ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಬಂದ ಈ ಒಂದು ಕಲೆ ಏನಿದೆ, ನಮ್ಮ ಚಪ್ಪಲಿ ತಯಾರಿಕೆ ಕಲೆ, ಅದಕ್ಕೆ ಗೌರವ ಸಿಕ್ಬೇಕು. ಮತ್ತೆ ಜಾಗತಿಕ ಮನ್ನಣೆ ಸಿಕ್ಕಿದ್ದು ನಮಗೂ ಬಹಳ ಖುಷಿ ಅನ್ಸುತ್ತೆ. ಅವರು ಹೇಳಿದ್ದಾರೆ, ಈ ಪ್ರಾಡದವರು ಬಹಳ ಏನಂತಾರೆ, ತುಂಬ ಸ್ಮೂತಾಗಿ ನಮ್ಮ ಜೊತೆ ಅವರು ಮಾತಾಡಿದ್ರು, ಮತ್ತು ತುಂಬ ಗೌರವದಿಂದ ನಡ್ಕೊಂಡ್ರು. ಯಾಕೆಂದ್ರೆ ಅವರು ನಾವು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋ ಕಂಪನಿ, ಇವ್ರಿಗೆ ಏನು ಇದು ಮಾಡಬೇಕು ಎಕ್ಸಾಕ್ಟ್ಲಿ ಆ ತರ ಒಂಥರ ದುರಹಂಕಾರದಲ್ಲಿ ನಡ್ಕೊಳ್ದೇನೆ ಅವರು. ಯಾಕೆಂದ್ರೆ ಅವ್ರಿಗೆ ಗೊತ್ತು ಸರ್ಕಾರದ ಪವರ್ ಏನು ಅನ್ನೋದು ಅವ್ರಿಗೆ ಗೊತ್ತಾಯ್ತು.
ಯಾಕೆಂದ್ರೆ ಲೀಗಲ್ ನೋಟಿಸ್ ಕೊಟ್ಬಿಟ್ಟು ನಾನು 500 CR ಡ್ಯಾಮೇಜ್ ಕ್ಲೈಮ್ ಮಾಡಿಬಿಟ್ಟೆ. ಸೊ 500 ಕೋಟಿಯ ನಷ್ಟ ಭರ್ತಿ ಮಾಡ್ಕೊಡ್ಬೇಕು ನೀವು ಅಂತ ಹೇಳಿ ಕ್ಲೈಮ್ ಮಾಡಿದ ತಕ್ಷಣ ಅವರು ನಮ್ಮ ಕಾನೂನುಗಳು ಮತ್ತೆ GI ಟ್ಯಾಗ್ ಇರುವಂತ ಅದಕ್ಕೆ ಮಾನ್ಯತೆ, ವಿಶ್ವ ಮಾನ್ಯತೆ ಮತ್ತೆ ಎಲ್ಲ ಕಡೆಯಿಂದನೂ ಅವರಿಗೆ ಕ್ವಶನ್ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಅವರು ಸ್ಮೂತಾಗಿ ನಾವು ಮತ್ತೆ ಮಹಾರಾಷ್ಟ್ರದಲ್ಲಿ ಇಟ್ಕೊಂಡ್ ಎರಡೂ ಒಂದು ರೀತಿ ಏನಂತಾರೆ ಅದು ನಾವು ರೈಟ್ಫುಲ್ ಸ್ಟೇಕ್ ಹೋಲ್ಡರು, ಅಂದರೆ ಹಕ್ಕು ಬಾಧ್ಯತೆಗಳು ನಮಗಿದೆ ಅನ್ನೋದು ಅವ್ರಿಗೆ ಮನವರಿಕೆ ಆದ ತಕ್ಷಣ ಅವ್ರು ನಮ್ಮ ಜೊತೆ ಮಾತಾಡಕ್ಕೆ ಬಂದರು, ಕೂತ್ಕೊಂಡ್ರು, ಸಮಾಧಾನವಾಗಿ ಮಾತಾಡಿದ್ರು. ಎಷ್ಟೊಂದು ವಿಡಿಯೋ ಕಾಲ್ಸ್ ಮಾಡಿದ್ದೀವಿ ನಾವು ಇದರಲ್ಲಿ, VCಗಳೆಲ್ಲ ಮಾಡಿ ಕೊನೆಗೆ ಫ್ರೇಮ್ ವರ್ಕ್ ಮಾಡಿ ಎಲ್ಲರಿಗೂ ಸಮಾನವಾಗಿ ನ್ಯಾಯ ಸಿಗಬೇಕು. ಮುಖ್ಯವಾಗಿ ಇದು ಲಿಡ್ಕರ್ ಅಥವಾ ಲಿಡ್ಕಾಮ್ಗೆ ಅಂತಲ್ಲ, ಆರ್ಟಿಸನ್ಸ್ಗೆ ಹೋಗಬೇಕು. ಯಾಕೆಂದರೆ ಅವ್ರ ಮೂಲಕ ಬಂದಂತಹ ಇದು ಕಲೆ. ಹಾಗಾಗಿ ಈ ಎಲ್ಲ ಗೌರವ ಮತ್ತು ಈ ಎಲ್ಲ ಶ್ರೇಯಸ್ಸು ಎಲ್ಲ ಅವರಿಗೆ ಸಲ್ಲಬೇಕು ಅಂತ ಹೇಳಿ ನಮ್ಮ ಹೋರಾಟ ಇತ್ತು. ಅದಕ್ಕೆ ಒಂದು ನ್ಯಾಯ ಸಿಕ್ಕಿದೆ. ಬಟ್ ಇದು ಇಲ್ಲಿಗೆ ಫುಲ್ ಸ್ಟಾಪ್ ಆಗ್ತಾ ಇಲ್ಲ. ಯಾಕೆಂದರೆ ಬರ್ತಾ ಇದೆ, ಪ್ರಾಡ ಬರ್ತಾ ಇದೆ. ಈಗ ಪ್ರಾಡ ಬಂದಂಗೆ ನಾಳೆ ಇನ್ನೊಂದು ಲಕ್ಸುರಿಯಸ್ ಬರಬಹುದು. ಇದರಿಂದ ಇನ್ಸ್ಪಿರೇಷನ್ ತಗೊಂಡು ಬೇರೆ ಎಲ್ಲ ಈಗ ಒಂದು ಕಲೆಯನ್ನ ಹೆಂಗೆ ಪ್ರೋತ್ಸಾಹಿಸ್ತಾರೆ ಅದರ ಸಾವಿರಾರು ಕಲೆಗಳಿದೆ ನಮ್ಮಲ್ಲಿ, ನಮ್ಮ ಸುತ್ತಮುತ್ತ, ನಮ್ಮ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ. ಸೊ ಅದಕ್ಕೆಲ್ಲ ಜಾಗತಿಕ ಮನ್ನಣೆ ಈ ಮೂಲಕ ಒಂದು ಮಾದರಿ ಆಗುತ್ತೆ ಅಂತ ನಾನು ಈ ಹೋರಾಟನ ಆ ಥರ ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸರ್ಕಾರ ನಮಗೆ ಎಷ್ಟು ಸಪೋರ್ಟ್ ಮಾಡ್ತು ಅಂತ ಹೇಳಿದ್ರೆ ಎಲ್ಲ ರೀತಿಯ ಕಾನೂನು ಬಲಿಷ್ಠವಾಗಿತ್ತು. ಮತ್ತು ನಮಗೆ ಫ್ರೀ ಹ್ಯಾಂಡ್ ಕೊಟ್ಟರು ಇದನ್ನೆಲ್ಲ ಮುನ್ನಡೆಸ್ಕೊಂಡು ಹೋಗಲಿಕ್ಕೆ. ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮಾನ್ಯ ಸಚಿವರಿರಬಹುದು, ನಮ್ಮ ಮುಖ್ಯ ಕಾರ್ಯದರ್ಶಿ ಶಾಲಿನಿ ಮೇಡಮ್ ಅವರು, ಹಾಗೆ ನನ್ನ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ರಣದೀಪ್ ಸರ್ ಅವರು, ಮುಖ್ಯ ಆಯುಕ್ತರಾಗಿರುವಂತಹ ನಮ್ಮ ರಾಕೇಶ್ ಸರ್ ಅವರು. ಸೊ ಇವು ಎಲ್ಲರೂ, ಮತ್ತು ನನ್ನ ನಿಗಮದ ಚೇರ್ಮನ್ ಇದ್ದಾರೆ ಶ್ರೀ ಮುಂಡ್ರಗಿ ನಾಗರಾಜ್ ಅಂತ ಹೇಳಿ. ಸೊ ಅವರು ಎಲ್ಲ ಬಹಳಷ್ಟು ಸಪೋರ್ಟ್ ಮಾಡಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಆರ್ಟಿಸನ್ಸು, ನಾವೇನೇ ಮಾಡಿದ್ರು ಮೇಡಮ್ ನೀವು ಮಾಡಿ, ನಾವಿದ್ದೀವಿ, ಏನು ಬೇಕು ಸಪೋರ್ಟ್ ನಾವು ಮಾಡ್ತೀವಿ, ಇದು ನಮ್ಮ ಕಲ್ಲೇ ಉಳಿಬೇಕು, ನಮ್ಮ ಹೆಸರು ಬರಬೇಕು ಅಂತ ಹೇಳಿದ್ರು. ಮೊದಲ ಸರ್ತಿ ವಿಮಾನ ಹತ್ತಿ ಆಗ್ರಾಗ್ ಹೋಗಿ ಟ್ರೈನಿಂಗ್ ತಗೊಂಡು ಬಂದಿದ್ದಾರೆ. ಅದನ್ನ ಪ್ರಾಡ ಏನ್ ಮಾಡ್ತು, ಪೂರ್ತಿ ಡಾಕ್ಯುಮೆಂಟ್. ಸೊ ಎಲ್ಲಾನು ಈಗ ಪ್ರಾಡದ ಒಂದು ಟೀಮ್, ಟೆಕ್ನಿಕಲ್ ಟೀಮು ಇಟಲಿ ಇದರಲ್ಲಿ ನಮ್ಮ ಅಥಣಿನಲ್ಲಿ ಬಿಡಾರ ಹೂಡಿ 3-4 ದಿನಗಳ ಕಾಲ ಅಲ್ಲಿ ಬಿಡಾರ ಹೂಡಿ ಎಲ್ಲ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಪ್ರತಿಯೊಂದು ಮನೇನೂ ನೋಡಿ ಅಲ್ಲಿ ಹೆಣ್ಮಕ್ಳುಗಳನ್ನ ರೆಕಗ್ನೈಸ್ ಮಾಡ್ತು, ಕಲೆಯನ್ನ ರೆಕಗ್ನೈಸ್ ಮಾಡ್ತು. ಸೊ ಈ ರೀತಿ ಅದನ್ನ ಜಾಗತಿಕ ಮಟ್ಟಕ್ಕೆ ತರ್ತಾ ಇದೆ. ಸಾಕ್ಷ್ಯ ಚಿತ್ರಗಳನ್ನ ಮಾಡಿ, ಡಾಕ್ಯುಮೆಂಟ್ರಿ ಮಾಡಿ, ಇದೊಂದು ರೀತಿ ದಾಖಲೆಯಾಗಿ ನಿರ್ಮಾಣ ಆಗೋಯ್ತು. ಅದು ಉಳ್ಕೊಳ್ಳುತ್ತೆ, ಎಷ್ಟೇ 1000 ವರ್ಷ ಹೋದ್ರೂ ಇದೊಂದು ದಾಖಲೆಯಾಗಿ ಉಳಿಯುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬ ಹೆಣ್ಮಗಳು, ಒಬ್ಬ ಪ್ರಾಮಾಣಿಕ ಅಧಿಕಾರಿ ಆನೆಸ್ಟ್ ಆಗಿ ತನ್ನ ಒಂದು ಕರ್ತವ್ಯವನ್ನು ನಿರ್ವಹಿಸಿದ್ರೆ ಅದರ ಒಂದು ಪ್ರತಿಫಲ ಇಡೀ ಸಮಾಜವೇ ಉಣ್ಣುವಂತಾಗುತ್ತದೆ ಅನ್ನೋದಕ್ಕೆ ನಮ್ಮ ಡಾಕ್ಟರ್ ವಸುಂಧರಾ ಇವರೇನೆ ಸಾಕ್ಷಿ. ನೋಡಿ, ಎಲ್ಲಿಯ ಅಥಣಿ, ಎಲ್ಲಿಯ ಇಟಾಲಿಯ ಮಿಲಾನ್ನ ಪ್ರಾಡ, ಇಲ್ಲಿಂದ ಅಲ್ಲಿಗೆ ನಮ್ಮ ಕೊಲ್ಹಾಪುರಿ ಚಪ್ಪಲಿಗಳು ಅಲ್ಲಿ ಹೋಗಿ ಅಲ್ಲಿ ಪ್ರದರ್ಶನಗೊಂಡು, ಅದು ಅಕ್ರಮವಾಗಿ ನಮ್ಮ ಪರ್ಮಿಷನ್ ಇಲ್ಲದೇನೆ, ಕೊನೆಗೆ ಇಲ್ಲ ನೀವೇ ಮಾಡಿಕೊಡಿ ನಮಗೆ ಅಂತ ಹೇಳಿಬಿಟ್ಟು ನಮ್ಮ ಒಂದು 200 ರೂಪಾಯಿಗೆ ಮಾರಾಟವಾಗೋದು ಇವತ್ತು 83,000 ರೂಪಾಯಿಗೆ ಅಲ್ಲಿ ಮಾರಾಟ ಆಗತ್ತೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ವಿಶೇಷ ಇನ್ನೇನು ತಾನೇ ಬೇಕು. ಇದೇ ರೀತಿ ನಿಮ್ಮ ಒಂದು ನೇತೃತ್ವದಲ್ಲಿ ಲಿಡ್ಕರ್ ಜಯಭೇರಿ ಹೀಗೆ ಮುನ್ನಡೆಯುತ್ತಾ ಹೋಗಲಿ, ಸಾಗಲಿ, ಇನ್ನೂ ಎತ್ತರದವನ್ನು ನೀವು ಕ್ರಮಿಸಿ ಅಂತ ನಾವು ಆಶಯ ಕೋರ್ತಾ ನಮ್ಮ ಸಂಭಾಷಣೆಯನ್ನು ಮುಗಿಸೋಣ. ನಮಸ್ಕಾರ ಮೇಡಮ್. ನಮಸ್ಕಾರ.